ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕಚ್ಚಿನ್ನ ಖಲು ಕಾಪೇಗಿ ಸೇವ್ಯತೆ ಚಲಚಿತ್ತದ ನಹಿ ಪಶ್ಯಾಮಿ ಕಾಕುತ್ಸ್ಥಂ ರಾಮಂ ಆರ್ಯಂ ಪರಂತಪಂ. ಕಚ್ಚಿನ್ನ ಖಲು ದೃಶ್ಯಂತೆ ವಾನರಾಃ ಕಾಮರೂಪಿಣಃ ನಹಿ ಪಶ್ಯಾಮಿ ಕಾಕುತ್ಸ್ಥಂ ರಾಮಂ ಆರ್ಯಂ ಪರಂತಪಂ. ರಾಮಚಂದ್ರಾಯ ಪರಬ್ರಹ್ಮಣೇ ನಮಃ. ರಾಮ ರಾವಣನ ಸಂಹಾರ ಮಾಡಿದ ಮೇಲೆ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನ ಅಲ್ಲೇ ಮಾಡಿಸ್ತಾನೆ. ವಿಭೀಷಣ ಹೇಳ್ತಾನೆ, ರಾಮ ನೀನು ನಮ್ಮ ನಗರಕ್ಕೆ ಬರಬೇಕು ಅಂದಾಗ, ಇಲ್ಲ ನಾನು ಒಂದು ವ್ರತವನ್ನು ಕೈಕೊಂಡ್ಬಿಟ್ಟಿದ್ದೀನಿ, 14 ವರ್ಷ ಗ್ರಾಮಕ್ಕಾಗಲಿ ನಗರಕ್ಕಾಗಲಿ ನಾನು ಪ್ರವೇಶ ಮಾಡೋದಿಲ್ಲ ಅಂತ, ಆದ್ದರಿಂದ ನಾನು ಬರೋದಿಲ್ಲ. ಲಕ್ಷ್ಮಣ ಬರ್ತಾನೆ, ನೀನು ಅಲ್ಲೇ ನಿನ್ನ ಪಟ್ಟಾಭಿಷೇಕ ಆಗಲಿ ಅಂತ. ಆಮೇಲೆ ಸೀತೆಯನ್ನ ಕರ್ಕೊಂಬರ್ತಾರೆ. ಆ ಸಂದರ್ಭದಲ್ಲಿ ಬಹಳ ಒಂದೊಂದು ಅಧ್ಯಾಯವೂ ಬಹಳ ಸ್ವಾರಸ್ಯವಾಗಿದೆ. ನಮ್ಮ ಎಮ್ಮಾರ್ ಹೇಳ್ದ, ಇವತ್ತಿಗೆ ಪಟ್ಟಾಭಿಷೇಕವನ್ನು ಮಾಡಿ ಈ ಒಂದು ಮಂಗಳವನ್ನು ಮುಗಿಸೋಣ, ಮುಂದೆ ಜನಗಳೆಲ್ಲ ಇಷ್ಟಪಡೋದಾದರೆ ಪುನಃ ರಾಮಾಯಣ ಪ್ರವಚನವನ್ನು ಆರಂಭ ಮಾಡೋಣ ಅಂತಂದ. ಹಾಗಾಗ್ಬಿಟ್ಟು ಅಲ್ಲೇ ಸೀತೆಗೆ ಆಂಜನೇಯ ಸಂದೇಶವನ್ನು ಕಳಿಸ್ತಾನೆ. ರಾಮ ಆಂಜನೇಯನ ಮೂಲಕವಾಗಿ. ಆಂಜನೇಯ ಕೇಳ್ತಾನೆ, ಅಮ್ಮ ಹೀಗೆ ರಾಮನಿಗೆ ವಿಜಯ ಪ್ರಾಪ್ತಿ ಆಯಿತು ಅಂತ ಅಂದಾಗ ಸೀತೆ ಹೇಳ್ತಾಳೆ, ಇಷ್ಟು ಒಳ್ಳೆಯ ವಿಚಾರವನ್ನು ಹೇಳ್ತಾ ಇದೀಯಾ, ನಿನಗೆ ಕೊಡಕ್ಕೇನೂ ಇಲ್ಲ, ನಾನೇ ಇಲ್ಲಿ ಬಂದಿಯಾಗಿದ್ದೀನಿ, ನಿನಗೆ ಕೊಡಕ್ಕೆ ನನ್ನ ಹತ್ರ ಏನಿದೆ ಅಂತ ದುಃಖದಿಂದ ಪಾಪ ಹೇಳ್ಕೊತಾಳೆ. ಅವಾಗ ಆಂಜನೇಯ ಸ್ವಾಮಿ ಹೇಳ್ತಾನೆ, ಅಮ್ಮ ಇಷ್ಟು ದಿವಸವೂ ಇವರು ತೊಂದರೆ ಕೊಡ್ತಾ ಇದ್ರಲ್ಲ, ನೀನು ಹ್ಞೂ ಅನ್ನೋದಾದ್ರೆ ಇನ್ನು 1 ನಿಮಿಷಕ್ಕೆ ಇಲ್ಲರು ಅಂತ ಇಷ್ಟು ರಾಕ್ಷಸರಿಯನ್ನು ಒಂದೇ ಸಲ ಒರೆಸ್ಬಿಡ್ತೀನಿ ಅಂತ. ಅವಾಗ ಸೀತೆ ಬಹಳ ಚೆನ್ನಾಗಿ ಹೇಳ್ತಾಳೆ, ಇವರೆಲ್ಲರೂ ಕೂಡ ರಾವಣನ ಮಾತಿನಂತೆ ನನ್ನನ್ನು ಬೈತಾ ಇದ್ರೆ ಹೊರತು ರಾವಣನ ವಧೆ ಆದ ಕೂಡ್ಲೆ ಇವತ್ತಿಂದ ಬದಲು ಇಲ್ಲಿರೋ ರಾಕ್ಷಸರಿ ಯಾರು ಬೈತಾನೇ ಇಲ್ಲ ನನ್ನನ್ನ, ನನ್ನ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ. ಆದ್ದರಿಂದ ಇವರು ಯಜಮಾನರು ಏನ್ ಹೇಳಿದಾರೋ ಅದನ್ನ ನಡೆಸ್ತಾ ಇದ್ದಾರೆ. ಸೀತೆ ಒಂದ್ ಮಾತು ಹೇಳ್ತಾಳೆ, ನಕಶ್ಚಿನ್ನಾಪರಾಧ್ಯತಿ ಅಂತ. ಸೀತೆನೂ ಸೇರಿಸ್ಕೊಂಡೋದು. ನಾನು ಕೂಡ ದುಡುಕ್ಬಿಟ್ಟು ಲಕ್ಷ್ಮಣನ ಬಗ್ಗೆ ಅನುಮಾನ ಪಟ್ಟೆ. ಪ್ರಪಂಚದಲ್ಲಿ ತಪ್ಪು ಮಾಡದೇ ಇರೋನು ಇಲ್ಲ ಅಂತ. ಗೌತಮ್ ಬುದ್ಧನ ಕಥೆಯಲ್ಲಿ ಕೇಳ್ತೀವಲ್ಲ, ಒಬ್ಬ ಮುದುಕಿ ಬಂದ್ಬಿಟ್ಟು ನನ್ನ ಮೊಮ್ಮಗ ಒಬ್ಬನೇ ಇದ್ದ, ಹೋಗ್ಬಿಟ್ಟ, ಭಗವಾನ್ ನೀನು ಹೇಗಾರು ಬದುಕಿಸ್ಕೊಡು ಅಂತಂತಾಳೆ. 100ಕ್ಕೆ 100 ಬದುಕಿಸ್ಕೊಡ್ತೀನಿ, ಅದಕ್ಕೆ ಚೂರು ಮಂತ್ರಿಸೋದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಬೇಕು, ಯಾರ ಮನೆಯಲ್ಲಿ ಯಾರು ಸತ್ತಿಲ್ವೋ ಆ ಮನೆಯಿಂದ ಒಂದು ಹಿಡಿ ಸಾಸಿವೆ ತಗೊಂಬ, ನಾನು ಅದನ್ನು ಮಂತ್ರಿಸ್ಬಿಟ್ಟು ನಿನ್ನ ಮಗನ ಮೇಲೆ ಹಾಕ್ತೀನಿ, ತತ್ಕ್ಷಣ ಎದ್ಬಿಡ್ತಾಳೆ ಅಂತ. ಮುದುಕಿಗೆ ಬಹಳ ಸಂತೋಷ ಆಯಿತು. ನನ್ನ ಮನೆಗೆ ಬಂದರು, ಸಾಸಿವೆ ಬೇಕಾಗಿತ್ತು, ನಿಮ್ಮ ಮನೇಲಿ ಯಾರು ಸತ್ತಿಲ್ಲ ತಾನೆ ಅಂತ. ಇಲ್ಲ, ನಮ್ಮ ಅತ್ತೆ ಹೋಗಿ 8 ವರ್ಷ ಆಯಿತು, ನಮ್ಮ ಮಾವ ಹೋಗಿ ಇಷ್ಟು ವರ್ಷ ಆಯಿತು, ಗಂಡ ಹೋಗಿ ಹೆಂಡತಿ, ಇಡೀ ಊರಲ್ಲೆಲ್ಲ ಸುತ್ತಿದ್ಲು, ಎಲ್ಲ ಮನೆಯಲ್ಲೂ ಅದೇ ಮಾತನ್ನೇ ಹೇಳ್ತಾಳೆ. ಅವಾಗ ಮುದುಕಿಗೆ ಅರ್ಥವಾಯ್ತಂತೆ, ಸಾಯದೇ ಇರೋರು ಈ ಪ್ರಪಂಚದಲ್ಲಿ ಇಲ್ಲ, ಹಾಗೆ ನನ್ನ ಮಗನು ಹೋಗಿದ್ದಾನೆ ಅಂತ. ಹಾಗೆ ಸೀತೆ ಇಲ್ಲಿ ನಕಶ್ಚಿನ್ನಾಪರಾಧ್ಯತಿ ಅಂತ, ಪ್ರಪಂಚದಲ್ಲಿ ತಪ್ಪು ಮಾಡದೇ ಇರೋರು ಇಲ್ಲ, ಯಾರು ಯಾವ್ದಾದ್ರು ಸಂದರ್ಭದಲ್ಲಿ ಮಾಡಿರ್ತಾರೆ. ಆದ್ದರಿಂದ ನೀನೇನು ಮಾಡಬೇಡ ಅಂತಂತಾಳೆ. ಆಮೇಲೆ ಸೀತೆ ರಾಮನ ಬಳಿಗೆ ಬರ್ತಾಳೆ. ಬಂದಾಗ ರಾಮ ಒಂದು ದಿವ್ಯ ಅಂತ ಸಂಸ್ಕೃತದಲ್ಲಿ ಇತ್ತು. ಅಂದ್ರೆ ಒಬ್ಬ ಮನುಷ್ಯ ನಾನು ತಪ್ಪು ಮಾಡಿಲ್ಲ ಅಂತಂದ್ರೆ ಅದನ್ನ
ಸಿದ್ಧಿ ಮಾಡಿಕೊಡೋದಕ್ಕೆ, ಅದನ್ನು ಪ್ರಮಾಣ ಮಾಡೋದಕ್ಕೆ ಕೆಲವು ದಿವ್ಯಗಳು ಅಂತ ಉಪನಿಷತ್ತಲ್ಲೇ ಬರುತ್ತೆ. ಕಾದಿರೋ ಕೊಡ್ಲಿ ಹಿಡ್ಕೋಬೇಕು, ಕೊಡ್ಲಿ ಹಿಡ್ಕೊಂಡು 5 ಹೆಜ್ಜೆ ನಡಿಬೇಕು, 5 ಹೆಜ್ಜೆ ನಡೆದಾಗ್ಲೂ ಅವನಿಗೆ ಕೊಡ್ಲಿ ಸುಡದೆ ಇದ್ರೆ ಅವನು ತಪ್ಪು ಮಾಡಿಲ್ಲ ಅಂತ ಅರ್ಥ. ಹೀಗೆ ದಿವ್ಯಗಳು ಅಂತ. ಇಲ್ಲಿ ಸೀತೆ ರಾಮನ ಬಳಿಗೆ ಬಂದಾಗ ರಾಮ ಹೇಳ್ತಾನೆ, ರಾವಣನ ಮನೇಲಿ ಇದ್ಯಾ, ರಾವಣ ನಿನ್ನ ಬಗ್ಗೆ ಬಹಳ ಮೋಹ ಇಟ್ಕೊಂಡಿದ್ದ, ಹಾಗಾಗ್ಬಿಟ್ಟು ನೀನು ನಿಜವಾಗಿಯೂ ಕೂಡ ಶುದ್ಧವಾಗಿದೆಯಾ ಅನ್ನೋದನ್ನ ನಾನೇನೋ ನನ್ನ ಹೆಂಡತಿ ಇದ್ದಾಳೆ ಅಂತ ಒಪ್ಪಿಬಿಡ್ತೀನಿ, ಪ್ರಪಂಚ ಒಪ್ಪೋದಿಲ್ಲ, ಆದ್ದರಿಂದ ನೀನು ಅದನ್ನ ಸಿದ್ಧ ಮಾಡಿಕೊಡ್ಬೇಕು ಅಂತ ರಾಮ ಒಂದು ವಿಷಯವನ್ನು ಇಟ್ಟಾಗ ಸೀತೆ ಅದಕ್ಕೋಸ್ಕರವಾಗಿ ಅಗ್ನಿದಿವ್ಯ ಅಂತ, ಅಂದ್ರೆ ತಮಾಷೆ ಅಂತಂದ್ರೆ ಸೌಮಿತ್ರೇ ಚಿತಾಮಾಹಾರ ಅಂತಂತಾಳೆ. ಲಕ್ಷ್ಮಣ ಚಿತೆ ತಗೊಂಬ, ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. ಚಿತೆ ಅನ್ನೋ ಶಬ್ದಕ್ಕೆ ಅರ್ಥ ಏನೋ, ಪ್ರಾಣ ಕಳ್ಕೊಳ್ಳೋದು ಅಂತ. ಆದ್ರೆ ಸೀತೆ ಹೇಳೋದೇನೋ, ಕಾಯ ವಾಚ ಮನಸ ರಾಮನ್ ಬಿಟ್ಟು ನಾನು ಯಾರನ್ನೂ ಕೂಡ ನೆನೆಸ್ಕೊಳ್ಳದೆ ಇದ್ರೆ ಈ ಅಗ್ನಿ ನನ್ನನ್ನ ಸುಡದಿರಲಿ. ಅಂದ್ರೆ ಅವಳು ಮಾಡಿದ್ದು ಅಗ್ನಿ ದಿವ್ಯವನ್ನೇ. ಅದರಲ್ಲಿ ಪರಿಶುದ್ಧಳು ಅಂತ ಗೊತ್ತಾಗತ್ತೆ. ದೇವತೆಗಳೆಲ್ಲ ಬರ್ತಾರೆ, ರಾಮನಿಗೆ ನಿಜವಾದ ತತ್ವವನ್ನು ಅವರು ತಿಳಿಸ್ಕೊಡ್ತಾರೆ. ರಾಮ ನೀನು ಸಾಕ್ಷಾತ್ ಪರಮೇಶ್ವರನ ಅವತಾರವಾಗಿ ಬಂದಿರೋರು ಅಂತ ನೆನಪು ಮಾಡಿಕೊಡ್ತಾರೆ. ಆಮೇಲೆ ದೇವತೆಗಳೆಲ್ಲ ವರವನ್ನು ಕೊಡ್ತಾರೆ. ಆಮೇಲೆ ಭರದ್ವಾಜರ ಆಶ್ರಮಕ್ಕೆ ಬಂದಾಗ ಭರದ್ವಾಜರ ಹತ್ರನೂ ಹೇಳ್ತಾನೆ ರಾಮ, ನಮ್ಮ ಕಪಿಗಳು ಈಗ ಅಯೋಧ್ಯೆಗೆ ಬರ್ತೀನಿ ಅಂತ ಇದ್ದಾರೆ, ಮಾರ್ಗ ಮಧ್ಯದಲ್ಲಿ ಅವರಿಗೆಲ್ಲರಿಗೂ ಕೂಡ ಈ ಫಾಲ್ಗುಣ ಮಾಸದಲ್ಲಿ ಏನು ಸಿಗೋದೇ ಇಲ್ಲ, ಅನುಗ್ರಹ ಮಾಡಬೇಕು ಅಂದಾಗ ಇಡೀ ಉದ್ದಕ್ಕೂ ಎಲ್ಲ ಮರಗಳಲ್ಲೂ ಹೂ ಬಿಡ್ಲಿ, ಹಣ್ಣು ಬಿಡ್ಲಿ, ಕಾಯಿ ಬಿಡ್ಲಿ, ಕಪಿಗಳಿಗೆಲ್ಲ ಸಮೃದ್ಧಿ ಆಗಲಿ ಅಂತ ಹೇಳಿ ವರವನ್ನು ಕೊಡ್ತಾರೆ ಭರದ್ವಾಜರು ಕೂಡ. ಆಮೇಲೆ ಭರತನ ಬಳಿಗೆ ರಾಮ ಆಂಜನೇಯ ಸ್ವಾಮಿಯನ್ನು ಕಳಿಸ್ತಾನೆ. ಯಾಕೆ ಅಂತಂದ್ರೆ 14 ವರ್ಷ ರಾಜ್ಯವಾಳಿದ್ದಾನೆ. ಅವನ ಮನಸ್ಸಿನಲ್ಲಿ ಅಯ್ಯೋ ಇಷ್ಟು ದಿವಸ ರಾಜ್ಯ ನೋಡ್ಕೊಂಡೆ, ನಾನೇ ರಾಜ್ಯವನ್ನು ಮುಂದುವರಿಸಬಹುದು ಅಂತಿದ್ರೆ ನಾನು ಮತ್ತೆ ರಾಜ್ಯಕ್ಕೆ ಬರೋದಿಲ್ಲ, ಹಾಗೆ ಕಾಡಿಗೆ ಹೋಗ್ಬಿಡ್ತೀನಿ. ಇಲ್ಲ ಭರತನಿಗೆ ಅಣ್ಣನೇ ಬರಬೇಕು ಅಂತಿದ್ರೆ ನಾನು ಬರ್ತೀನಿ, ಆದ್ದರಿಂದ ನೀನು ಹೋಗಿ ರಾಮ ಬಂದ ಅನ್ನೋ ಸುದ್ದಿಯನ್ನು ಹೇಳು ಅಂತಂದಾಗ ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಸುದ್ದಿಯನ್ನು ಹೇಳಿದಾಗ ಭರತನು ಕೂಡ ಅದನ್ನೇ ಸಂತೋಷ ಪಟ್ಟು ಮಾಡ್ತಾನೆ. ದೇವೋವಾ ಮಾನುಷೋವಾ ತ್ವಂ ಅನುಕ್ರೋಶಾದಿಹಾಗತಃ ಪ್ರಿಯಾಖ್ಯಾನಸ್ಯ ತೇ ಸೌಮ್ಯ ದದಾಮಿ ಬ್ರುವತಃ ಪ್ರಿಯಂ. ಅಲ್ಲ, ನೀನು ದೇವತೆನೋ ಮನುಷ್ಯನೋ ಅಥವಾ ಯಾರೂ ಗೊತ್ತಿಲ್ಲ, ಇಂಥ ಒಳ್ಳೆ ಮಾತನ್ನು ಹೇಳ್ತಾ ಇದೆಯಲ್ಲ ರಾಮಾಗಮನವನ್ನ, ನಿನಗೆ ನಾನು ಇಂತಿಂಥ ಅಮೂಲ್ಯವಾದ ವಸ್ತುವನ್ನೆಲ್ಲ ಕೊಡ್ತಾ ಇದ್ದೀನಿ ಅಂತ ಹೇಳಿ ಭರತ ಬಹಳ ಸಂತೋಷವಾಗಿ ಹೇಳ್ತಾನೆ. ಅವನು ಹೇಳಿದ ಮೇಲೆ ಕಥೆ ಹೇಳು ಅಂತಾನೆ. ಏನಾಯ್ತು ರಾಮ, ನಾನು ಚಿತ್ರಕೂಟದಲ್ಲಿ ರಾಮನ್ ನೋಡ್ ಬಂದೆ, ಅಲ್ಲಿನ ಮುಂದಕ್ಕೆ ಆದ ಕಥೆಯನ್ನು ಹೇಳುವಂದಾಗ ವಿಸ್ತಾರವಾಗಿ ರಾಮನ ಕಥೆಯನ್ನು ಹೇಳ್ತಾನೆ. ಈಗ ರಾವಣನ ಸಂಹಾರವಾಯಿತು. ರಾಮ ಈಗ ಭರದ್ವಾಜ ಆಶ್ರಮದಿಂದ ಪುಷ್ಪಕ ವಿಮಾನದಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಲೆಕ್ಕದಲ್ಲಿ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅಂತ, ಆದ್ರೆ ರಾಮ ಬಂದಿಲ್ಲ. ಅದಕ್ಕೆ ಭರತ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ, ಕಚ್ಚಿನ್ನ ಕಲು ಕಾಪೇಯಿ ಸೇವ್ಯತೆ ಚಲ. ಏನಪ್ಪಾ, ಏನಾದ್ರು ಕಪಿಚೇಷ್ಟೆ ಮಾಡ್ತಾ ಇಲ್ವಲ್ಲ ನೀನು? ನೋಡಿದ್ರೆ ರಾಮನ ಸುಳಿವಿಲ್ಲ, ಲಕ್ಷ್ಮಣನ ಸುಳಿವಿಲ್ಲ, ಕಪಿವೀರರ ಸುಳಿವಿಲ್ಲ, ಯಾರೂ ಬರ್ತಾ ಇಲ್ಲ. ನೀನೇನ್ ರಾಮ ಬಂದ ಅಂತ ಹೇಳ್ತಾ ಇದೀಯಾ? ನಾನು ನೋಡ್ತಾನೆ ಇದ್ದೀನಿ, ಇಷ್ಟೊತ್ತಾಯ್ತು, ಗಂಟೆಗಟ್ಟಲೆ ಕಾಯ್ತಾ ಇದ್ದೀವಿ, ರಾಮನ್ ಸುಳಿವೇ ಇಲ್ಲ ಅಂತಂದಾಗ ಅವಾಗ ಭರತ ಆಂಜನೇಯ ಸ್ವಾಮಿ ಚೆನ್ನಾಗಿ ಹೇಳ್ತಾನೆ, ಸ್ವಾಮಿ ನೀವು ಹೇಳಿದ್ ನಿಜ, ಎಲ್ಲರೂ ಬರಬೇಕಾಗಿತ್ತು, ಆದ್ರೆ ಭರದ್ವಾಜರು ಎಲ್ಲಾ ಕಡೆಯಲ್ಲೂ ಕಪಿಗಳ ಆಹಾರ ಸಮೃದ್ಧವಾಗ್ಲಿ ಅಂದ್ರಲ್ಲ, ಕಪಿಗಳೆಲ್ಲ ಇದೇ ಸಮಯ ಅಂದ್ರು. ಸದ್ಯ ಆ ಯುದ್ಧದಲ್ಲ ಎಷ್ಟು ದಿವಸ ನಾವು ಬರೀ ಉಪವಾಸ ವನವಾಸದಲ್ಲೇ ಕಳೆದಿದ್ದೀವಿ. ಒಳ್ಳೆ ಭರದ್ವಾಜರ ಅನುಗ್ರಹದಿಂದ ಒಳ್ಳೆ ಇಡೀ ಕಾಡೆಲ್ಲ ಸಮೃದ್ಧವಾಗಿದೆ, ಚೆನ್ನಾಗಿ ನಾವು ಹಣ್ಣು ಹಂಪಲ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹಾಗಾಗ್ಬಿಟ್ಟು ನಿಧಾನವಾಗಿ ಬರ್ತಾ ಇದ್ದಾರೆ. ಇನ್ನೇನು ಬರ್ತಾರೆ ಅಂತಂದಾಗ ಆ ಶಬ್ದವಾಗತ್ತೆ. ಎಲ್ಲರೂ ಕೂಡ ಬಂದಿದ್ದಾರೆ, ಕಪಿ ಸೈನ್ಯವಲ್ಲ ಬಂದಿದೆ. ಬಂದ ಮೇಲೆ ಶ್ರೀರಾಮನ ಬಳಿಗೆ ಭರತ ಬಂದಿದ್ದಾನೆ.
ಆರೋಪಿತೋ ವಿಮಾನಂ ತತ್ ಭರತಃ ಸತ್ಯವಿಕ್ರಮಃ ರಾಮಮಾಸಾದ್ಯ ಮುದಿತಃ ಪುನರೇವಾಭ್ಯವಾದಯತ್ ತಂ ಸಮುತ್ಥಾಯ ಕಾಕುತ್ಸ್ಥಃ ಚಿರಸ್ಯಾಕ್ಷಿಪಥಂ ಗತಂ ಅಂಕೆ ಭರತಮಾರೋಪ್ಯ ಮುದಿತಃ ಪರಿಶಸ್ವಜೇ ತತೋ ಲಕ್ಷ್ಮಣಮಾಸಾದ್ಯ ವೈದೇಹೀಂ ಚ ಪರಂತಪಃ ಅಭಿವಾದ್ಯ ತತಃ ಪ್ರೀತೋ ಭರತೋ ನಾಮ ಚಾಬ್ರವೀತ್. ಪುಷ್ಪಕ ವಿಮಾನದಲ್ಲಿ ರಾಮ ಬಂದು ರಾಮನ ಆಜ್ಞೆಯಂತೆ ಪುಷ್ಪಕ ವಿಮಾನ ಇಳೀತು. ಅವನು ಆಕಾಶದಲ್ಲಿರೋ ಸೂರ್ಯನಿಗೆ ನಮಸ್ಕಾರ ಮಾಡೋ ಹಾಗೆ ಭರತ ಮೊದಲು ದೀರ್ಘದಂಡ ನಮಸ್ಕಾರ ಮಾಡ್ದ. ರಾಮ ಬರ್ತಾ ಇರೋ ವಿಮಾನ ಇದು, ರಾಮ ಇದ್ದಾನೆ, ಈ ವಿಮಾನವೇ ನಮಗೆ ಪವಿತ್ರ ಅಂತ ಹೇಳಿ ಒಂದು ನಮಸ್ಕಾರವನ್ನು ಮಾಡ್ದ. ಆಮೇಲೆ ವಿಮಾನದ ಬಾಗಿಲು ತೆಗೆದುಬಿಟ್ಟು ಭರತನ ಒಳಗೆ ಕರ್ಕೊಂಡು ಹೋದ್ರು. ರಾಮ ತೊಡೆ ಮೇಲೆ ಕೂರಿಸ್ಕೊಂಡ. ಭರತ ಏನೋ ಎಷ್ಟು ದಿವಸದಿಂದ ವ್ರತದಲ್ಲಿ ಇದೆಯೋ ಅಂತ ಹೇಳಿ ಪ್ರೀತಿಯಿಂದ. ಇಲ್ಲಿ ತಮಾಷೆ ಅಂದ್ರೆ ರಾಮನಿಗೂ ಭರತನಿಗೂ ಅಂತರ ಇರೋದು ಎಷ್ಟು? ಒಂದೇ ದಿವಸ. ಅಂದ್ರೆ ಒಂದು ದಿವಸ ಅಂತರ ಇದ್ರೂ ಕೂಡ ಅವನು ಜ್ಯೇಷ್ಠೋ ಭ್ರಾತ ಅಂತ ಹೇಳಿ ಇವನಿಗೆ ತಂದೆ ಮೇಲಿನ ಗೌರವ. ರಾಮನಿಗೆ ತಮ್ಮಂದ್ರು ಅಂದ್ರೆ ಮಕ್ಕಳು ಅನ್ನೋ ಹಾಗೆ ಪ್ರೀತಿ. ಲೆಕ್ಕದಲ್ಲಿ ಒಂದೇ ದಿವಸ ಅಂತರ, ಹೆಚ್ಚಿಗೆ ಅಂತರವೇ ಇಲ್ಲ. ಆದ್ರೂ ಕೂಡ ಅವನನ್ನ ತೊಡೆ ಮೇಲೆ ಕೂರಿಸ್ಕೊಂಡಂತೆ. ಆಮೇಲೆ ಭರತ ರಾಮನಿಗೆ ನಮಸ್ಕಾರ ಮಾಡ್ದ. ರಾಮನಿಗೆ ನಮಸ್ಕಾರ ಮಾಡಿಬಿಟ್ಟು, ಈ ಜಾಗ ಸ್ವಲ್ಪ ಇದು ರಾಮಾಯಣದಲ್ಲಿ ಒಂದು ಗೊಂದಲದ ಜಾಗ. ಏನಾಗಿದೆ? ತಥೋ ಲಕ್ಷ್ಮಣ ಮಾಸಾದ್ಯ ವೈದೇಹೀಂಚ ಪರಂತಪಃ ಅಥಾಭ್ಯವಾದಯತ್ ಪ್ರೀತೋ ಭರತಃ ಅಂತಿದೆ. ಲಕ್ಷ್ಮಣನ ಬಳಿಗೆ ಬಂದ, ಸೀತೆ ಬಳಿಗೂ ಬಂದ, ನಮಸ್ಕಾರ ಮಾಡ್ದ ಅಂತ. ಮಾಧ್ವರೆಲ್ಲ ಏನ್ ಹೇಳ್ತಾರೆ? ಲಕ್ಷ್ಮಣ ಮಾಸಾದ್ಯ ವೈದೇಹಿ ಮಾಸಾದ್ಯ ಲಕ್ಷ್ಮಣಾಯ ವೈದೇಹೀಚ ಅಭಿವಾದಯತು ಅಂತ ಅರ್ಥ ಮಾಡಬೇಕು ಅಂತ. ಲಕ್ಷ್ಮಣಂಗೂ ನಮಸ್ಕಾರ ಮಾಡ್ದ, ಸೀತೆಗೂ ನಮಸ್ಕಾರ ಮಾಡ್ದ ಅಂತ. ಆದ್ರೆ ಶ್ಲೋಕದಲ್ಲಿ ಹಾಗೇನ್ ಆಗ್ಬೇಕಾಗಿಲ್ಲ. ಲಕ್ಷ್ಮಣ ಮಾಸಾದ್ಯ, ತಮ್ಮ ಆದ್ರಿಂದ ತಮ್ಮನ ಹತ್ರ ಬಂದ, ಲಕ್ಷ್ಮಣ ಚೆನ್ನಾಗಿದೆಯಾ ಅಂತ ಮಾತಾಡಿಸ್ದ. ಸೀತೆ ಬಳಿಗೆ ಬಂದ, ಸೀತೆ ಅತ್ತಿಗೆ ಆದ್ರಿಂದ ಅದು ಪತಿವಯಸ್ಸ ಸ್ತ್ರೀಯ ಅಂತ ಶಾಸ್ತ್ರ. ಹೆಂಗಸರಿಗೆ ಎಷ್ಟು ವಯಸ್ಸು ಅಂತಂದ್ರೆ ಎಷ್ಟೋ ಜನ ಹೆಂಗಸರು ಹೇಳ್ತಾರೆ, ನಾನ್ ನಿಮಗಿಂತ ಸಣ್ಣ ಕಣ್ರಿ ಅಂತ. ಅವ್ರ ವಯಸ್ಸು ಲೆಕ್ಕ ಅಲ್ವಂತೆ. ಗಂಡಂಗೆ ಎಷ್ಟು ವಯಸ್ಸೋ ಹೆಣ್ಮಕ್ಳಿಗೂ ಅದೇ ವಯಸ್ಸು ಅಂತ ಶಾಸ್ತ್ರ ಹೇಳುತ್ತೆ. ಪತಿ ವಯಸ್ಸ ಸ್ತ್ರೀಯ ಅಂತ. ಆದ್ರಿಂದ ಅಣ್ಣನ ಹೆಂಡತಿ ಆದ್ರಿಂದ ಭರತನಿಗಿಂತ ಸೀತೆ ಚಿಕ್ಕವಳೆ ವಯಸ್ಸಿನಲ್ಲಿ. ಯಾಕೆ ಅಂತಂದ್ರೆ ರಾಮನಿಗೂ ಸೀತೆಗೂ 6 ವರ್ಷವೋ 7 ವರ್ಷವೋ ಅಂತರ ಇದ್ಮೇಲೆ ಭರತಂಗೂ ಅಷ್ಟೇ ವರ್ಷ ಅಂತರ. ಆದ್ರೂ ಕೂಡ ಅತ್ತಿಗೆ ಆದ್ರಿಂದ ಅಥಾಭ್ಯವಾದಯಿತು. ಸೀತೆಗೆ ನಮಸ್ಕಾರ ಮಾಡ್ದ, ಲಕ್ಷ್ಮಣನಿಗೆ ನಮಸ್ಕಾರ ಮಾಡಿಲ್ಲ. ಆದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಸೀತೆಗೆ ನಮಸ್ಕಾರ ಮಾಡ್ದ, ಲಕ್ಷ್ಮಣಂಗೂ ನಮಸ್ಕಾರ ಮಾಡ್ದ, ಆದ್ರಿಂದ ರಾಮ ಆದ್ಮೇಲೆ ಲಕ್ಷ್ಮಣನೇ ಹುಟ್ಟಿರೋದು, ಆಮೇಲೆ ಭರತ ಹುಟ್ಟಿರೋದು ಅಂತ. ಅಂದ್ರೆ ಅವರ ದೃಷ್ಟಿಯಲ್ಲಿ ಏನು ಅಂತಂದ್ರೆ, ರಾಮ ಹುಟ್ಟಿ 1 ತಿಂಗಳ ಮೇಲೆ ಲಕ್ಷ್ಮಣ ಹುಟ್ಟದ, ಮಾರನೇ ದಿವಸ ಭರತ ಹುಟ್ಟದ ಅಂತ ಅರ್ಥ ಮಾಡಬೇಕು ಅಂತ ಅವರ ದೃಷ್ಟಿಯಲ್ಲಿ. ಆದ್ರೆ ಇದು ಸ್ವಲ್ಪ ರಗಳೆನೇ ಇದು ಈ ಅರ್ಥ. ನಮಗೀಗ ಲೋಕದಲ್ಲಿ ಏನೋ ರಾಮನ ಆ ಒಂದು ಪಾಯಸದ ಅರ್ಧ ಭಾಗದಿಂದಲೇ ಲಕ್ಷ್ಮಣ ಹುಟ್ಟಿರೋದು, ಭರತನ ಅರ್ಧ ಭಾಗದಿಂದಲೇ ಶತ್ರುಘ್ನ ಹುಟ್ಟಿರೋದು. ಆದ್ದರಿಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಕರೆಯೋದೇ ಹೊರತು ಅಲ್ಲಿ ಯಾರು ದೊಡ್ಡವರು ಅನ್ನೋದಕ್ಕೇನು ಅದೇನು ವಾಕ್ಯ ಅಲ್ಲ. ಹೀಗೆ ನಮಸ್ಕಾರ ಮಾಡ್ದ. ಆಮೇಲೆ ಸುಗ್ರೀವಾದಿಗಳಿಗೆಲ್ಲ ಬಂದು ಅವರಿಗೆಲ್ಲ ಕ್ಷೇಮ ಸಮಾಚಾರ ಮಾಡ್ದ. ಸುಗ್ರೀವನ ಹತ್ರ ಹೇಳ್ದ, ನಾವು 4 ಜನ ಅಣ್ಣ ತಮ್ಮಂದ್ರಾಗಿದ್ವಿ, ಈಗ ನೀನು 5ನೇವನು. ಯಾಕೆ ಅಂತಂದ್ರೆ ನಮ್ಮ ಅಣ್ಣನಿಗೋಸ್ಕರವಾಗಿ ನೀನು ಮಾಡಿರೋ ತ್ಯಾಗ ಇದೆಯಲ್ಲ, ಸರ್ವಸ್ವವನ್ನು ಬಿಟ್ಟು ನೀನು ಯುದ್ಧಕ್ಕೆ ಹೋಗ್ಬಿಟ್ಟು ಇಡೀ ಒಂದು ಲಂಕಾಪಟ್ಟಣವನ್ನು ಗೆಲ್ಲೋದಕ್ಕೆ ನಮ್ಮ ಅಣ್ಣನಿಗೆ ಇಷ್ಟು ದೊಡ್ಡ ಕಪಿ ಸೈನ್ಯವನ್ನ ನೀನು ತಗೊಂಡು ಹೋಗಿದೆಯಲ್ಲ, ಆದ್ರಿಂದ ನಿಜವಾಗಿಯೂ ಕೂಡ ನಮ್ಮ 5ನೇ ನೀನು ತಮ್ಮ ನಮಗೆ, ಅಥವಾ 5ನೇ ಅಣ್ಣ ನೀನು ಅಂತ ಹೇಳಿ ಬಹಳ ಪ್ರೀತಿಯಿಂದ ಸುಗ್ರೀವನನ್ನ. ಯಾಕೆಂದ್ರೆ ಬಹುಶಃ ಸುಗ್ರೀವ
ರಾಮಾದಿಗಳಿಗಿಂತ ಮುಂಚೆನೆ ಹುಟ್ಟಿರ್ಬೇಕು. ವಾಲಿ ಸುಗ್ರೀವರು ಮುಂಚೆ ಹುಟ್ಟಿರೋದು, ಆಮೇಲೆ ಬಾಕಿ ವಾನರೆಲ್ಲ ಅವತಾರವಾಯಿತು ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ಅವರು ಮುಂಚೆನೆ ಬಂದಿದ್ರು ಅಂತ. ಸುಗ್ರೀವಂಗೂ ವಾಲಿಗೂ ಎಷ್ಟು ವರ್ಷ ಆಗಿತ್ತೋ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ನೀನು ನಮ್ಮ 5ನೇವನು ಅಂತ ಹೇಳಿ ಬಹಳ ಪ್ರೀತಿಯಿಂದ ಹೇಳ್ತಾನೆ. ಹೀಗೆ ಎಲ್ಲರೂ ಕೂಡ ಪರಿವಾರ ಸಮೇತರಾಗಿ ಬರ್ತಾರೆ. ಬಂದ ಮೇಲೆ ಅಲ್ಲಿ ಭರತ ರಾಮನಿಗೆ ಬಹಳ ವಿನಮ್ರನಾಗಿ ಹೇಳ್ತಾ ಇದ್ದಾನೆ, ಅಣ್ಣ ಏತತ್ತೇ ಸಕಲಂ ರಾಜ್ಯಂ, ಏತತ್ತೇ ಸಕಲಂ ರಾಜ್ಯಂ ನ್ಯಾಸಂ ನಿರ್ಯಾತಿತಂ ಮಯಾ ಅದ್ಯ ಜನ್ಮ ಕೃತಾರ್ಥಂ ಮೇ ಸಂವೃತ್ತಶ್ಚ ಮನೋರಥಃ ಯಸ್ತ್ವಾಂ ಪಶ್ಯಾಮಿ ರಾಜಾನಂ ಅಯೋಧ್ಯಾಂ ಪುನರಾಗತಂ ಅವೇಕ್ಷತಾಂ ಭವಾನ್ ಕೋಶಂ ಕೋಷ್ಠಾಗಾರಂ ಪುರಂ ಬಲಂ ಭವತಸ್ತೇಜಸಾ ಸರ್ವಂ ಕೃತಂ ದಶಗುಣಂ ಮಯಾ. ಅಲ್ಲೇ ಭರತ ಯಾವ ಒಂದು ಚಿನ್ನದ ಪಾದುಕೆಯನ್ನ ತಂದಿದ್ನೋ ಅದನ್ನ ಪುನಃ ರಾಮನಿಗೆ ಕೊಟ್ಬಿಟ್ಟು, ಅಣ್ಣ ಈ ಪಾದುಕೆ ಅವತ್ತು ತಗೊಂಬಂದಿದ್ದೆ, ಇದನ್ನ ನೀನ್ ಪುನಃ ಹಾಕೋಬೇಕು ಅಂತ ಇವರು ಹರಿಕತೆ ದಾಸರು ತಮಾಷೆ ಮಾಡ್ತಾ ಇದ್ದಂತೆ. ಕರೆಯದೆ ಬಂದವನ, ಬರೆಯದೆ ಓದುವನ, ಬರಿದೆಗಾಲಲ್ಲಿ ನಡೆಯುವನ, ಕೆರವೆತ್ತಿ ಹೊಡೆಯಂದನ ಸರ್ವಜ್ಞ ಅಂತ ಸರ್ವಜ್ಞನ ವಚನ. ಯಾರು ಬರೀದೆ ಹಾಗೆ ಓದ್ತಾನೋ, ಯಾರು ಕರೀದೆ ಬರ್ತಾನೋ, ಯಾರು ಬರಿಗಾಲಲ್ಲಿ ನಡೀತಾನೋ ಅವನಿಗೆ ಪಾದರಕ್ಷಾ ಪ್ರಹಾರ ಮಾಡಿ ಅಂತ ಅವರು ಹರಿಕತೆ ದಾಸರು. ಇಲ್ಲಿ ಒಂಚೂರು ಪಾಠ ವ್ಯತ್ಯಾಸ ಆಗ್ಬೇಕು. ಇಡೀ ಕೌರವರೆಲ್ಲ ಕರೆದ್ರು, ಕೃಷ್ಣ ಹೋಗ್ಲಿಲ್ಲ. ವಿದುರ ಕರೆದಿದ್ನ, ಕರೀಲಿಲ್ಲ. ಕರೀದೆ ಬಂದವನು ಯಾರು ವಿದುರನ್ ಮನೆಗೆ? ಕೃಷ್ಣ. ಇಡೀ ಮಹಾಭಾರತವನ್ನ ವ್ಯಾಸರು ಹೇಳಿದ್ರು. ಅಷ್ಟು ಓದಿದ್ದು ಗಣಪತಿ ಇದಾನಲ್ಲ, ಅವನು ಬರ್ಕೊಂಡು ಹೋದ. ವ್ಯಾಸರು ಮಾತ್ರ ಒಂದೇ ಒಂದು ಅಕ್ಷರವನ್ನು ಬರೀಲಿಲ್ಲ, ತಂಪಾಡಿ ತಾವು ಹೇಳ್ಕೊಂಡು ಹೋದ್ರು. ಓದ್ಬೇಕಾದ್ರೆ ಬರ್ಕೋಬೇಕಾಗಿತ್ತು. ವ್ಯಾಸರು ಮುಂಚೆ ಸ್ಕ್ರಿಪ್ಟ್ ಬರ್ಕೋಬೇಕಾಗಿತ್ತು, ಮ್ಯಾನ್ ಸ್ಕ್ರಿಪ್ಟು. ಆಮೇಲೆ ಅವನಿಗೆ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ. ಅವರು ಬರೀದೇನೆ ಓದಿದ್ರು ವ್ಯಾಸರು. ಆದ್ರಿಂದ ಬರೆಯದೆ ಓದಿದ್ಯಾರೋ ವ್ಯಾಸ ಮಹರ್ಷಿಗಳು. ಕರೀದೆ ಬಂದವನು ಯಾರೋ ಕೃಷ್ಣ ಪರಮಾತ್ಮ. ಬರಿಗಾಲಲ್ಲಿ ನಡೆದವನು ಯಾರೋ ಭರತ. ಬಂದ, ಅಣ್ಣ ನಿನ್ನ ಪಾದಿಕೆ ಕೊಟ್ಬಿಡಪ್ಪ, ಇನ್ನು ಮುಂದೆ ನಿನಗೆ ಪಾದಿಕೆ ಇಲ್ಲ, ನೀನು ಬರಿಗಾಲಲ್ಲಿ ನಡಿಬೇಕು. ಏನಿದ್ರು ಇನ್ನು ಮುಂದೆ ನಿನ್ನ ಪಾದಿಕೆ ಹೆಸರಲ್ಲಿ ರಾಜ್ಯವಾಳ. ಅವನಿಗೆ ಭರತನಿಗೆ ಪಾದಿಕೆ ಕೊಟ್ಟ ಮೇಲೆ ರಾಮ ಬರಿಗಾಲಲ್ಲಿ ನಡಿಬೇಕಾಗಿತ್ತು. ಅದಕ್ಕೆ ಕೆರವೆತ್ತಿ ಹೊಡೆಯಂದನ ಅಲ್ಲ, ಕರವೆತ್ತಿ ಮುಗಿಯಂದನ ಸರ್ವಜ್ಞ ಅಂತ ಹೇಳಿ ಪಾಠವನ್ನು ವ್ಯತ್ಯಾಸ ಮಾಡಬೇಕು ಅಂತ ಅವರು ಹರಿಕತೆ ದಾಸರು ತಮಾಷೆ ಮಾಡ್ತಾ ಇದ್ರಂತೆ. ಅಂದ್ರೆ ರಾಮ ತನ್ನ ಒಂದು ಸ್ವರ್ಣ ಪಾದಿಕೆಯನ್ನ, ಅದು ವಾಸ್ತವಾಗಿಯೂ ಕೂಡ ಭರತ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದ. ಅವನು ರಾಮ ಕಾಡಿಗೆ ಪಾದಿಕೆ ಹಾಕೊಂಡು ಹೋಗಿದ್ನೋ ಇಲ್ವೋ ಗೊತ್ತಿಲ್ಲ. ರಾಮನಿಗೆ ಈ ಸ್ವರ್ಣ ಪಾದಿಕೆಯನ್ನೇ ಹಾಕೊಂಡ್ಬಿಟ್ಟು ಅದರಲ್ಲಿ ಕರ್ಕೊಂಬರ್ಬೇಕು ಅಂತಿತ್ತು. ಆದ್ರೆ ರಾಮ ಒಪ್ಪಲಿಲ್ವಲ್ಲ. ಕಡೆಗೆ ವಸಿಷ್ಠರು ಒಂದು ರಾಜಿ ಪಂಚಾಯಿತಿ ಮಾಡಿದ್ರು. ನೀನು ರಾಜ್ಯ ತಗೊಳ್ಳಲ್ಲ ಅಂತೀಯ, ಅವನು ನಾನು ರಾಜ್ಯವನ್ನು ಆಳಲ್ಲ ಅಂತಾನೆ. ಒಂದು ಕೆಲಸ ಮಾಡೋಣಪ್ಪ, ಈ ಪಾದಿಕೆ ಹೆಸರಲ್ಲಿ ಅವನು ಆಳ್ಲಿ, ಅವಾಗ ಭರತ ಆಳ್ದಂಗಾಗಲ್ಲ. ಈ ಪಾದಿಕೆ ನೀನು ಕೊಡ್ತೀಯಲ್ಲ, ನಿನ್ನ ಪಾದಿಕೆ ರಾಜ್ಯ ಆದ್ರಿಂದ ನೀನು ಒಂತರಹ ರಾಜ್ಯವನ್ನು ತಗೊಂಡು ಹಾಗೂ ಆಯಿತು, ನೀನು ತಗೊಳ್ಳೂ ಇಲ್ಲ. ಅವನು ಪಾದಿಕೆ ಹೆಸರಲ್ಲಿ ಆಳೋದ್ರಿಂದ ಅವನು ಆಳ್ದಂಗೂ ಆಯಿತು, ಅವನದು ಆಗ್ಲಿಲ್ಲ ಅಂತ ಒಂದು ರಾಜಿ ಪಂಚಾಯಿತಿಯನ್ನು ವಸಿಷ್ಠರು ಮಾಡ್ತಾರೆ ಅಂತ ಅಲ್ಲಿ ಬರುತ್ತೆ ರಾಮಾಯಣದಲ್ಲಿ, ಹಿಂದಿನ ಕಥೆಯಲ್ಲಿ. ಆ ಒಂದು ಸ್ವರ್ಣ ಪಾದಿಕೆಯನ್ನ ಪುನಃ ತೊಡಸಿದ್ದಾನೆ ಪಾದಿಕೆಗೆ ರಾಮನಿಗೆ. ಅಣ್ಣ ಈ ಪಾದಿಕೆ ಮೇಲೆ ಹತ್ಬಿಡು, ಇನ್ನು ಮುಂದೆ ಪಾದಿಕೆ ಹೆಸರಲ್ಲಿ ರಾಜ್ಯ ಆಳೋದಲ್ಲ, ನೀನೇ ರಾಜ. ಅದಕ್ಕೋಸ್ಕರವಾಗಿ ಯಾವ ರಾಜ್ಯವನ್ನ ನನಗೆ 14 ವರ್ಷ ನೀನು ನ್ಯಾಸವಾಗಿ ಅಂದ್ರೆ ನೋಡ್ಕೊಳ್ಳೋ ಕೊಟ್ಟಿದ್ಯೋ ಆ ರಾಜ್ಯವನ್ನ ಪುನಃ ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ. ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ, ಇವತ್ತು ನಾನು ಕೃತಾರ್ಥನಾದೆ,
ನನ್ನ ಆಸೆಯೆಲ್ಲ ಸಂಪೂರ್ಣವಾಗಿ ಕೂಡು ಬಂತು. ಇನ್ನು ಮುಂದೆ ನೀನು ರಾಜನಾಗಿ ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗ್ತಾ ಇದೀಯಾ, ಒಂದ್ಸಲ ಲೆಕ್ಕ ಎಲ್ಲ ಕೇಳಿಬಿಡು. ಮಂತ್ರಿಗಳು, ಲೆಕ್ಕ ಮಾಡೋರು, ಯಾರು ಇರ್ತಾರಲ್ಲ, ಆ ಜನರಲ್ ಆಡಿಟರು ಅಂತಂತಾರಲ್ಲ, ಎಂತಾರದು AG's ಆಫೀಸು ಅಂತಾರಲ್ಲ, ಅಕೌಂಟ್ಸ್ ಜನರಲ್ ಆಫೀಸು ಅಂತ, ಅವರೆಲ್ಲ ಬಂದಿದ್ರಂತೆ. ಯಾಕೆಂದ್ರೆ ಎಲ್ರೂ ಹೇಳ್ಬೇಕಲ್ಲ. ಅವನು ಹೇಳ್ತಾನೆ, ಅಣ್ಣ ಅವತ್ತು ನೀನು ಏನು ರಾಜ್ಯವನ್ನ ಒಪ್ಪಿಸಿದಾಗ ಆಸ್ತಿಕ ಸ್ಥಿತಿ ಇತ್ತೋ, ಇವತ್ತು 110 ಪಟ್ಟು ಬೆಳೆದಿದೆ. ನಮ್ಮ ರಾಜ್ಯದಲ್ಲಿ ಯಾವ ಕೊರತೆಯೂ ಇಲ್ಲ. ರಾಜ್ಯ ಸಂಪೂರ್ಣವಾಗಿ ಸಮೃದ್ಧವಾಗಿದೆ. ಇಷ್ಟು ರಾಜ್ಯವನ್ನು ನಿನಗೆ ನಾನು ವಾಪಸ್ ಕೊಡ್ತಾ ಇದ್ದೀನಿ ಅಂತ. ಆ ಮಾತನ್ನು ಕೇಳಿದಾಗ ಅಲ್ಲ ರಾಕ್ಷಸರು ವಾನರರ ಇದ್ರಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆಯಂತೆ. ವಾನರರಿಗೆಲ್ಲ ನಮ್ಮ ರಾಜರು ಇದ್ದಾರೆ, ಅಣ್ಣನ್ ಹೊಡೆಸಿದ್ರು, ರಾಜ್ಯ ತಗೊಂಡ್ರು. ರಾಕ್ಷಸರಿದ್ದಾರೆ, ನಮ್ಮ ವಿಭೀಷಣರು ಕೂಡ ಅಣ್ಣನ್ ಹೊಡೆಸಿದ್ರು, ರಾಜ್ಯ ತಗೊಂಡ್ರು. ಇಲ್ಲಿ ನೋಡಿದ್ರೆ ಈ ಪುಣ್ಯಾತ್ಮ ಅಣ್ಣನಿಗೋಸ್ಕರವಾಗಿ ರಾಜ್ಯ ವಾಪಸ್ ಕೊಡ್ತಾ ಇದ್ದಾನೆ. ಏನಪ್ಪ ಇವರ ವ್ಯವಹಾರಕ್ಕೂ ನಮ್ಮ ವ್ಯವಹಾರಕ್ಕೂ ಏನ್ ಸಂಬಂಧ ಇದು ಅಂತ ಹೇಳ್ಬಿಟ್ಟು ಅವರಿಗೆಲ್ಲರಿಗೂ ಕೂಡ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ. ಹೀಗೂ ನಡೆಯುತ್ತಾ ಪ್ರಪಂಚದಲ್ಲಿ? ರಾಜ್ಯ ಇರೋ ರಾಜ್ಯವನ್ನು ವಾಪಸ್ ತಗೊಳ್ಳೋದು ಎಲ್ಲಾದ್ರೂ ಉಂಟಾ ಅಂತ. ಹಾಗಾಗ್ಬಿಟ್ಟು ಅವರೆಲ್ಲರೂ ಆಶ್ಚರ್ಯಪಟ್ರು, ಕಣ್ಣಲ್ಲಿ ನೀರು ತುಂಬಿಕೊಂಡ್ರಂತೆ ವಾನರರು, ರಾಕ್ಷಸರು ಬಹಳ ಸಂತೋಷದಿಂದ. ಆಮೇಲೆ ಈಗ ನಾವು ಇನ್ನು ನಂದಿಗ್ರಾಮದಿಂದ ಅಯೋಧ್ಯೆ ಕಡೆಗೆ ಹೋಗೋಣ. ಇನ್ನು ಪುಷ್ಪಕ ವಿಮಾನ ಬೇಡ, ಆದ್ದರಿಂದ ಪುಷ್ಪಕ ವಿಮಾನವನ್ನು ನಾವು ಕುಬೇರನ ಬಳಿ ಕಳಿಸ್ಬಿಡೋಣ ಅಂತ ಹೇಳಿ ಕಳಿಸಿದ್ದಾರೆ. ಆ ಹೊತ್ತಿನಲ್ಲಿ ಇವನು ಭರತ ತನ್ನ ತಲೆ ಮೇಲೆ ಕೈಯನ್ನಿಟ್ಕೊಂಡ್ಬಿಟ್ಟು ರಾಮನ ಬಳಿಯಲ್ಲಿ ಬಂದು ಬಹಳ ಸಮಾಧಾನವಾಗಿ ಹೇಳ್ತಾ ಇದ್ದಾನೆ. ಈಗ ಹೇಳಿದ್ದ ಮಾತಿದೆಯಲ್ಲ, ಅದನ್ನು ರಾಮ ಇನ್ನೂ ಒಪ್ಕೊಂಡಿಲ್ಲ. ನಿನ್ನ ರಾಜ್ಯ ಕೊಟ್ಟೆ ಅಂತ. ಯಾಕೆ ಅಂತಂದ್ರೆ ನಿಮ್ಮ ಅಮ್ಮನ ಅಭಿಪ್ರಾಯ ಕೇಳಿದೀಯಾ ಅಂತ ರಾಮ ಈಗ ಮತ್ತಿನ್ನೊಂದು ಕೊಯ್ರಿ ಇಡ್ತಾನೆ. ಅದಕ್ಕೆ ಈಗ ಹೇಳ್ತಾ ಇದ್ದಾನೆ ಭರತ, ಅಮ್ಮನ್ ಸಮಾಧಾನ ಮಾಡಿದ್ದೀನಿ. ಶಿರಸ್ಯಾಂಜಲಿ ಮಾಧಾಯ ಕೈಕೇಯಾನಂದವರ್ಧನ ಬಭಾಷೆ ಭರತೋ ಜ್ಯೇಷ್ಠಂ ರಾಮಂ ಸತ್ಯಪರಾಕ್ರಮಂ ಪೂಜಿತಾ ಮಾಮಿಕಾ ಮಾತಾ ದತ್ತಂ ರಾಜ್ಯಂ ಇದಂ ಮಮ ತದ್ದದಾಮಿ ಪುನಸ್ತುಭ್ಯಂ ಯಥಾ ತ್ವಂ ಆದದಾಮ ಯಥಾ ತ್ವಂ ಅದದಾಮ ಧುರಮೇ ಕಾಕಿನಾನ್ಯಸ್ತಾ ಮೃಷಭೇಣ ಬಲೀಯಸಾ ಕಿಶೋರೀವ ಗುರುಂ ಭಾರಂ ನವೋಢುಂ ಅಹಮುತ್ಸಹೇ ವಾರಿವೇಗೇನ ಮಹತಾ ಭಿನ್ನಸ್ಸೇತುರಿವಕ್ಷರಂ ದುರ್ಬಂಧನಂ ಇದಂ ಮನ್ಯೇ ರಾಜ್ಯಚ್ಛಿದ್ರಂ ಅಸಂವೃತಂ. ಹಿಂದೆ ಕಾಡಿಗೆ ಹೋದಾಗ ಸಾಂತ್ವಿಕ ಮಾಮಿಕ ಮಾತಾ ಅಂದಿದ್ದ. ನಮ್ಮ ಅಮ್ಮನನ್ನ ಸಮಾಧಾನ ಮಾಡಿದ್ದೀನಿ, ಅಮ್ಮ ಒಪ್ಕೊಂಡಿದ್ದಾಳೆ, ಪರವಾಗಿಲ್ಲಪ್ಪ ರಾಮನಿಗೆ ಕೊಡು ಅಂತ. ನೀನು ಒಪ್ಕೊಳ್ಳಿಲ್ಲ. ಪೂಜಿತ ಮಾಮಿಕಾ ಮಾತ, ನಮ್ಮ ತಾಯಿಯ ಒಂದು ಮಾತಿಗೆ ಬೆಲೆ ಕೊಡಬೇಕು ಅಂತಂದೆಲ್ಲ ಕೊಟ್ಟಿದ್ದಾಯ್ತು. ಅಮ್ಮ ಏನ್ ಹೇಳ್ದೋ, 14 ವರ್ಷ ರಾಮ ಕಾಡಲ್ಲಿರ್ಬೇಕು ಅಂತಂದಿದ್ಲು. ಆಯ್ತು, 14 ವರ್ಷ ನೀನು ಇದ್ಯಾ. ಆಮೇಲೆ ನೀನು ರಾಜ್ಯದ ಭಾರವನ್ನ ತಗೋಬೇಕು ಅಂತಂದಿದ್ದು. ಒಂದ್ ದೃಷ್ಟಿಯಲ್ಲಿ ನಾನು ರಾಜ್ಯದ ಜವಾಬ್ದಾರಿ ತಗೊಂಡೆ. ನಮ್ಮ ಅಮ್ಮನಿಗಿದ್ದೇನಿತ್ತೋ, ಭರತ ರಾಜ್ಯದ ಜವಾಬ್ದಾರಿ ತಗೋಬೇಕು ಅಂತಿತ್ತು. ಅವನ ರಾಜನಾಗ್ತೇ ತಗೋಬೇಕೋ ಪ್ರತಿನಿಧಿಯಾಗಿ ತಗೋಬೇಕೋ ಲೆಕ್ಕ ಇಲ್ಲ. ಅಂತೂ 14 ವರ್ಷ ನಾನು ರಾಜ್ಯದ ವಹಿವಾಟನ್ನೆಲ್ಲ ನೋಡ್ಕೊಂಡೆ. ಈಗ ಯಾವ ರಾಜ್ಯವನ್ನ ನೀನು ನನಗೆ ಕೊಟ್ಟಿದ್ಯೋ ನ್ಯಾಸವಾಗಿ ಆ ರಾಜ್ಯವನ್ನು ವಾಪಸ್ ಕೊಡ್ತಾ ಇದ್ದೀನಿ. ನೀನು ಹಿಂದೆ ಕೊಟ್ಟಂತೆ ನಾನು ನಿನಗೆ ಹಾಗೆ ವಾಪಸ್ ಕೊಡ್ತಾ ಇದ್ದೀನಿ. ಈಗ ನನಗೆ
ಈ ಒಂದು ರಾಜ್ಯವನ್ನ ಆಗೋದಿಲ್ಲ. ನನಗೆ ಸಣ್ಣ ಹುಡುಗನಿಗೆ ಬೆನ್ನ ಮೇಲೆ ಒಂದು ದೊಡ್ಡ ಭಾರ ಹೊರಿಸಿದ್ರೆ ಹೇಗಾಗಲ್ವೋ ಹಾಗೆ ರಾಜ್ಯ ಆಳಕ್ಕಾಗೋದಿಲ್ಲ. ಒಂದು ನದಿಗೆ ಒಂದು ಒಡ್ಡು ಕಟ್ಟಿದಾಗ ಅಲ್ಲಲ್ಲಿ ಒಡ್ಕೊಂಡ ಹಾಗೆ ನೀರು ನಿಲ್ಲೋದಿಲ್ವೋ ಹಾಗೆ ನನಗೆ ಈ ರಾಜ್ಯದ ವ್ಯವಹಾರವಲ್ಲ ಆಗೋದಿಲ್ಲ. ಮತ್ತೆ ದೊಡ್ಡ ಮರ, ಸಣ್ಣ ಗಿಡ ಹಾಕಿರ್ತೀವಿ, ದೊಡ್ಡ ಮರವಾಗಿ ಬೆಳೆಯುತ್ತೆ. ನಾವು ಮರ ಹತ್ತಕ್ಕಾಗೋಲ್ಲ, ಅದ್ರ ಹಣ್ಣನ್ನೆಲ್ಲ ಕೊಯ್ಯೋಕ್ಕೆ ಆಗೋದಿಲ್ಲ ನಮಗೆ. ಆ ರೀತಿ ನನಗೆ ಈ ರಾಜ್ಯದ ವ್ಯವಹಾರವನ್ನು ನೋಡಕ್ ಆಗ್ತಾ ಇಲ್ಲ, ನನಗೆ ಸಾಮರ್ಥ್ಯವಿಲ್ಲ. ಆದ್ದರಿಂದ ನಾನು ಈ ರಾಜ್ಯವನ್ನ ವಾಪಸ್ ಕೊಡ್ತಾ ಇದ್ದೀನಿ, ನೀನೇ ರಾಜ್ಯವನ್ನ ಸ್ವೀಕಾರ ಮಾಡಬೇಕು ಹೇಳ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ನಿನ್ನ ಪಟ್ಟಾಭಿಷೇಕಕ್ಕೆ ಕಾತರರಾಗಿದ್ದಾರೆ. ಜಗದದ್ಯಾಭಿಷಿಕ್ತಂ ತ್ವಾಂ ಅನುಪಶ್ಯತು ಸರ್ವತಃ ಪ್ರತಪಂತಂ ಇವಾದಿತ್ಯಂ ಮಧ್ಯಾಹ್ನೇ ದೀಪ್ತತೇಜಸಂ ತೂರ್ಯ ಸಂಘಾತ ನಿರ್ಘೋಷೈಃ ಕಾಂಚೀನೂಪುರ ನಿಸ್ವನೈಃ ಮಧುರೈರ್ಗೀತಶಬ್ದೈಶ್ಚ ಪ್ರತಿಬುಧ್ಯಸ್ವ ರಾಘವ ಯಾವದಾವರ್ತತೆ ಚಕ್ರಂ ಯಾವತೀ ಚ ವಸುಂಧರಾ ತಾವತ್ವಂ ಇಹ ಸರ್ವಸ್ಯ ಸ್ವಾಮಿತ್ವಂ ಅನುವರ್ತಯ. ಆದ್ದರಿಂದ ರಾಮ, ಎಲ್ಲ ಪ್ರಜೆಗಳು ನಿನ್ನ ಪಟ್ಟಾಭಿಷೇಕಕ್ಕೆ ಕಾತರರಾಗಿದ್ದಾರೆ. ಇವತ್ತು ನಿನ್ನ ಒಂದು ಪಟ್ಟಾಭಿಷೇಕವನ್ನು ಎಲ್ಲರೂ ನೋಡಲಿ. ಮಧ್ಯಾಹ್ನ ಕಾಲದ ಸೂರ್ಯ ಹೇಗೆ ಅತ್ಯಂತ ಪ್ರಚಂಡನಾಗಿರ್ತಾನೆ, ಹಾಗೆ ನೀನು ಅಂಥ ಒಂದು ಮಧ್ಯಾಹ್ನ ಸೂರ್ಯನಂತೆ ನಿನ್ನ ಪ್ರತಾಪದಿಂದ ಎಲ್ಲರನ್ನೂ ಕೂಡ ನೀನು ಆಳುವಂಥವನಾಗಬೇಕು. ಇಷ್ಟು ದಿವಸ ಕಾಡಲ್ಲಿದ್ದಾಗ ನಿನಗೆ ನರಿಗಳ ಕೂಗು, ಕಾಡು ಮೃಗಗಳ ಕೂಗಿನಿಂದ ನಿನಗೆ ಸುಪ್ರಭಾತ, ರಾತ್ರಿ ಮಲ್ಕೊಂಡ್ರೂ ಕೂಡ ಅದೇ ಪ್ರಾಣಿಗಳ ಗರ್ಜನೆಗಳು. ಇನ್ನು ಮುಂದೆ ನಿನಗೆ ಹಾಗಾಗೋದು ಬೇಡ. ಒಳ್ಳೆಯ ಸಂಗೀತ ಆಗಬೇಕು, ಬೆಳಗಿನ ಹೊತ್ತಿನಲ್ಲಿ ಸುಪ್ರಭಾತ ಶುರುವಾಗಬೇಕು, ಎಲ್ಲರೂ ಕೂಡ ನಿನ್ನನ್ನು ಬಹಳ ಪ್ರೀತಿಯಿಂದ ಆಧರಿಸಬೇಕು. ಎಲ್ಲಿವರೆಗೆ ಈ ಕಾಲಚಕ್ರ ಋತುಚಕ್ರ ಇದೆಯೋ, ಎಲ್ಲಿ ತನಕ ಈ ಸಮುದ್ರ ಪರ್ಯಂತವಾದ ಭೂಮಿ ಇದೆಯೋ ಅಲ್ಲಿವರೆಗೂ ಕೂಡ ನೀನು ಈ ಪ್ರಪಂಚದ ಸ್ವಾಮಿಯಾಗಿ ನೀನು ಆಳಬೇಕು ಅಂತ ನಮ್ಮ ಶಂಕರಾಚಾರ್ಯರು ಒಂದ್ ಕಡೆ ಭಾಷ್ಯದಲ್ಲಿ ಬರೀತಾರೆ. ಯಥಾ ಸಮಸ್ತ ಭೂಮಂಡಲಾಧಿಪತಿರಪಿ ಸನ್ ಅಯೋಧ್ಯಾಧಿಪತಿ ಇತ್ಯುಚ್ಯತೆ ಅಂತ. ಅಂದ್ರೆ ಅಯೋಧ್ಯೆಯ ರಾಜರಿಗೆ ಒಂದು ವಿಶೇಷವೇನು ಅಂದ್ರೆ ಇಡೀ ಭಾರತದ ಎಲ್ಲರ ಮೇಲೂ ಅವರಿಗೆ ಆಧಿಪತ್ಯ ಇತ್ತಂತೆ. ಭಾರತ ಏನೋ ಪ್ರಪಂಚದ ಎಲ್ಲೂ ಕೂಡ ಅಯೋಧ್ಯೆಯ ರಾಜರಿಗೆ ಈ ರಾಜ್ಯ ಇವರಿಗೆ ಸೇರಿದ್ದಲ್ಲ, ಈ ರಾಜ್ಯದ ಮೇಲೆ ಇವರಿಗೆ ಆಧಿಪತ್ಯ ಇಲ್ಲ ಅಂತ ಎಲ್ಲೂ ಇರ್ಲಿಲ್ವಂತೆ. ಇಡೀ ಪ್ರಪಂಚವಲ್ಲ ಅಯೋಧ್ಯೆಯ ಒಂದು ಆಳ್ವಿಕೆಯಲ್ಲಿ ಇತ್ತಂತೆ. ಅದಕ್ಕೆ ಅವ್ರು ಬರ್ತಾರೆ ಸಮಸ್ತ ಭೂಮಂಡಲಾಧಿಪತಿ ಸನ್ನ ಅಯೋಧ್ಯಾಧಿಪತಿ ಇತ್ಯುಚ್ಯತೆ ಅಂತ. ಅಯೋಧ್ಯಾಧಿಪತಿ ಅಂತಂದ್ರೂ ಕೂಡ ಇಡೀ ಭೂಮಂಡಲಕ್ಕೆ ಅವನ ರಾಜ. ಅದನ್ನೇ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀನಿ. ಎಲ್ಲಿ ತನಕ ಭೂಮಿ ಇದೆಯೋ ಅಲ್ಲಿ ತನಕ ನಿನ್ನ ಸ್ವಾಮಿತ್ವ ಬೆಳೀತಾ ಇರಲಿ. ನೀನು ಈ ವಿಷಯದಲ್ಲಿ ಮನಸ್ಸು ಮಾಡಬೇಕು ಅಂತ ಹೇಳ್ಬಿಟ್ಟು ರಾಮನಿಗೆ ಪ್ರಾರ್ಥನೆ ಮಾಡೋಣ. ರಾಮ ಆಯ್ತು ಅಂತ ಒಪ್ಕೊಂಡಿದ್ದಾನೆ. ಆಮೇಲೆ ಶತ್ರುಘ್ನ ಒಳ್ಳೆಯ ಕ್ಷೌರಿಕರನ್ನು ಕರ್ಕೊಂಬಂದ್ಬಿಟ್ಟು ರಾಮನಿಗೆ ಜಟಗಳನ್ನೆಲ್ಲ ಎಲ್ಲವನ್ನೂ ತೆಗೆಸ್ಬಿಟ್ಟು ಕ್ಷೌರ ಕರ್ಮವನ್ನು ಮಾಡಿಸ್ತಾರಂತೆ. ಇಲ್ಲೇ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರಿಗೂ ಕೂಡ ಅಲಂಕಾರವನ್ನು ಮಾಡಿಸಿದ್ರು ಅಂತ. ಆ ಸೀತೆಗೆ ಅಲಂಕಾರವನ್ನು ಮಾಡಿಸಿದ್ರು, ರಾಮನಿಗೆ ಅಲಂಕಾರವನ್ನು ಮಾಡಿಸಿದ್ರು. ಅಲ್ಲಿ ಬಂದಂತಹ ಕಪಿ ಪತ್ನಿಯರೆಲ್ಲ ಬಂದಿದ್ರಲ್ಲ, ಅವರಿಗೆಲ್ಲ ಅಯೋಧ್ಯೆಯ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಮಹಾರಾಣಿಯರು ಅವ್ರ ಜವಾಬ್ದಾರಿ ತಗೊಂಡ್ರಂತೆ. ನೋಡಮ್ಮ, ನಮ್ಮ ಅರಮನೆಯಲ್ಲಿ ಅಲಂಕಾರ ಮಾಡೋದಕ್ಕೆ ಎಷ್ಟೋ ಜನ ಈಗ ಹೇಳ್ತಾರಲ್ಲ ಬ್ಯೂಟಿಷಿಯನ್ ಅಂತ, ಅಂಥವ್ರು ಬರ್ತಾರೆ. ಆದ್ರೆ ನಾವು ಅವ್ರಿಗೆ ಜವಾಬ್ದಾರಿ ಕೊಡೋದಿಲ್ಲ. ಇವತ್ತು ನಾವೇ ನಿಮ್ಮ ಜವಾಬ್ದಾರಿ ತಗೋತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಕೌಸಲ್ಯೆ, ಕೈಕೇಯಿ, ಸುಮಿತ್ರೆಯರೇ ಜವಾಬ್ದಾರಿ ತಗೊಂಡ್ಬಿಟ್ಟು ಕಪಿಗಳ ಪತ್ನಿಯರಿಗೆಲ್ಲ ಅಲಂಕಾರವನ್ನ ಮಾಡಿಸಿದ್ದಾರಂತೆ. ವಿಶೇಷವಾಗಿ ಅವರೆಲ್ಲರನ್ನೂ ಕೂಡ ತುಂಬಾ ಅಲಂಕೃತರನ್ನಾಗಿ ಮಾಡಿಬಿಟ್ಟು ಆಮೇಲೆ ಅವರೆಲ್ಲರೂ ಕೂಡ ರಥಾರೂಢರಾಗಿ ಅರಮನೆಯನ್ನ ಪ್ರವೇಶವನ್ನು ಮಾಡಿದ್ದಾರೆ. ಆಮೇಶವನ್ನು ಮಾಡಬೇಕಾದ್ರೆ ರಾಮನಿಗೆ ಒಬ್ಬ ಶ್ವೇತ ಛೇತ್ರಿಯನ್ನು ಹಿಡ್ಕೊಂಡ್ರೆ ಲಕ್ಷ್ಮಣ, ಒಂದು ಪಕ್ಕದಲ್ಲಿ ಭರತ, ಒಂದು ಪಕ್ಕದಲ್ಲಿ ಶತ್ರುಘ್ನ ಚಾಮರವನ್ನು ಬೀಸ್ತಾ ಇದ್ದಾರೆ.
ಅಲ್ಲಿ ಹೇಗೆ ಅಂದ್ರೆ ಒಂದೇ ರಥದಲ್ಲಿ ರಾಮ ಸೀತೆ ಇಲ್ಲ. ಇದು ರಾಜರ ವ್ಯವಸ್ಥೆ. ರಾಮನಿಗೆ ದೊಡ್ಡ ರಥ, ಸೀತೆಗೆ ಸ್ವಲ್ಪ ಸಣ್ಣ ರಥ. ಏನು ಮಾಡಕ್ಕಾಗಲ್ಲ. ಮಹಾರಾಜರು ಅಂದ್ರೆ ಅವ್ರ ಗೌರವವೇ ಬೇರೆ. ಅವ್ರ ಮಹಾರಾಣಿಯರು ಇರಬಹುದು, ಆದ್ರೆ ಒಂದೇ ರಥದಲ್ಲಿ ರಾಜ ರಾಣಿ ಕೂರೋದಿಲ್ಲ. ಅವಳಿಗೆ ಕೀರ್ಣಂ ಅಂತಂತಾರೆ, ಸಣ್ಣ ರಥ ಅಂತ ಸೀತೆಗೆ. ಈಗ ಹಾಗೆ ನಮ್ಮೂರಲ್ಲಿ ಲಕ್ಷ್ಮೀಕೇಶ್ವರ ಸ್ವಾಮಿಗೆ ದೊಡ್ಡ ರಥ, ಬಾಕಿಯವರಿಗೆಲ್ಲ ಸಣ್ಣ ರಥ ಇರೋ ಹಾಗೆ ಅಲ್ಲಿ ಆ ಸಣ್ಣ ರಥದಲ್ಲಿ ಸೀತೆಯನ್ನ, ರಾಮನನ್ನ ದೊಡ್ಡ ರಥದಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಅಯೋಧ್ಯ ಪಟ್ಟಣಕ್ಕೆ ಪ್ರವೇಶವಾಯಿತು. ಪ್ರವೇಶವಾದ್ಮೇಲೆ ಪಟ್ಟಾಭಿಷೇಕದ ದಿವಸ ಎಲ್ಲರನ್ನೂ ಕೂಡ ಆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅವಾಗ ಉತ್ಪೇತುರ್ಗಗನಂ ಉತ್ಪೇತುರ್ಗಗನಂ ಶೀಘ್ರಂ ಗರುಡಾನಿಲ ಶೀಘ್ರಗಾಃ ಜಾಂಬವಾಂಶ್ಚ ಸುಷೇಣಶ್ಚ ವೇಗದರ್ಶೀ ಚ ವಾನರಃ ಋಷಭಶ್ಚೈವ ಕಲಶಾನ್ ಜಲಪೂರ್ಣಾನಥಾನಯನ್ ನದೀಶತಾನಾಂ ಪಂಚಾನಾಂ ಜಲಕುಂಭೇಷು ಚಾಹರನ್ ಪೂರ್ವಾತ್ ಸಮುದ್ರಾತ್ ಕಲಶಂ ಜಲಪೂರ್ಣಮಥಾನಯತ್ ಸುಷೇಣ ಸತ್ವ ಸಂಪನ್ನಃ ಸರ್ವರತ್ನ ವಿಭೂಷಿತಂ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಆಯ್ತಲ್ಲ. ಅವಾಗ ವಸಿಷ್ಠರು ಹೇಳಿದ್ರಂತೆ, ಅಲ್ಲಪ್ಪ, ಚತುಸ್ಸಮುದ್ರಗಳ ನೀರನ್ನು ತಂದು 4 ಕಲಶವನ್ನು ಸ್ಥಾಪನೆ ಮಾಡಬೇಕು, 8 ದಿಕ್ಕಿನ ನದಿಗಳನ್ನ 8 ಕಲಶಗಳಲ್ಲಿ ಸ್ಥಾಪನೆ ಮಾಡಬೇಕು. ಹಾಗಾಗ್ಬಿಟ್ಟು ಅದಕ್ಕೆಲ್ಲ ನೀರು ತರಿಸ್ಬೇಕಲ್ಲಪ್ಪ, ಈಗ ಏನ್ ಮಾಡೋದು ಅಂತಂದ್ರಂತೆ. ಅಂದ್ಕೂಡ್ಲೆ ಅಲ್ಲಿದ್ದಂತಹ ಕಪಿ ವೀರರಿಗೆ ಆಜ್ಞೆ ಮಾಡಿದ್ರಂತೆ. ಅವರು 500 ನದಿಗಳ ನೀರನ್ನು ತಂದಿದ್ದಾರಂತೆ. ಕಪಿವೀರರು ಹೋಗ್ಬಿಟ್ಟು ಪಟ್ಟಾಭಿಷೇಕಕ್ಕೋಸ್ಕರವಾಗಿ ನಮ್ಮ ದೇಶದ ನದಿಗಳಲ್ಲದೆ ಬೇರೆ ದೇಶದ ನದಿಗಳಿಂದಲೆಲ್ಲ ನೀರು ತಗೊಂಡ್ಬಂದು 500 ನದಿಯ ನೀರನ್ನ ತಂದು ಒಂದೊಂದು ಕಲಶದಲ್ಲಿ ಸ್ಥಾಪನೆ ಮಾಡಿದಾರಂತೆ. ಆಮೇಲೆ ಸುಷೇಣ ಪೂರ್ವ ಸಮುದ್ರದಿಂದ, ಋಷಭ ದಕ್ಷಿಣ ಸಮುದ್ರದಿಂದ, ಆಮೇಲೆ ಗವಯ ಪಶ್ಚಿಮ ಸಮುದ್ರದಿಂದ, ಮತ್ತೆ ಆಂಜನೇಯ ಸ್ವಾಮಿ ಉತ್ತರ ಸಮುದ್ರದಿಂದ, ಹೀಗೆ ಎಲ್ಲರೂ ಕೂಡ ಒಂದೊಂದು ಸಮುದ್ರದಿಂದ ಒಂದೊಂದು ಕೊಡದಲ್ಲಿ ಸುವರ್ಣ ಕಲಶದಲ್ಲಿ ನೀರು ತಂದಿದ್ದಾರೆ. ಎಲ್ಲವನ್ನೂ ಸ್ಥಾಪನೆ ಮಾಡಿಯಾಗಿದೆ. ಆ ಒಂದು 16 ಕಲಶಗಳನ್ನು ಸ್ಥಾಪನೆ ಮಾಡಿಬಿಟ್ಟು ಆ ಪಟ್ಟಾಭಿಷೇಕದ ಪೂಜೆಗಳೆಲ್ಲ ಆಗಿದೆ. ಆಗೋಣ. ಅವಾಗ ವಸಿಷ್ಠರು ಆ ಸಂದರ್ಭದಲ್ಲಿ ತಮ್ಮ ಪರಿವಾರದವರನ್ನೆಲ್ಲ ಕರ್ಕೊಂಡ್ಬಿಟ್ಟು, ಮತ್ತೆ ಋಷಿಗಳನ್ನ ಎಲ್ಲರನ್ನೂ ಸೇರಿಸ್ಕೊಂಡ್ಬಿಟ್ಟು, ಮಹಾ ವಿದ್ವಾಂಸರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ರಾಮನನ್ನ ರತ್ನಖಚಿತ ಸಿಂಹಾಸನದ ಮೇಲೆ ಕೂರಿಸಿದ್ದಾರೆ. ತತಃ ಸ ಪ್ರಯತೋ ವೃದ್ಧಃ ವಸಿಷ್ಠೋ ಬ್ರಾಹ್ಮಣೈಃ ಸಹ ರಾಮಂ ರತ್ನಮಯೇ ಪೀಠೆ ಸಸೀತಂ ಸನ್ಯವೇಶಯತ್ ವಸಿಷ್ಠೋ ವಾಮದೇವಶ್ಚ ಜಾಬಾಲಿರಥ ಕಾಶ್ಯಪಃ ಕಾತ್ಯಾಯನಃ ಸುಯಜ್ಞಶ್ಚ ಗೌತಮೋ ವಿಜಯಸ್ತಥಾ ಅಭ್ಯಷಿಂಚನ್ನರವ್ಯಾಘ್ರಂ ಪ್ರಸನ್ನೇನ ಸುಗಂಧಿನಾ ಸಲಿಲೇನ ಸಹಸ್ರಾಕ್ಷಂ ವಸವೋ ವಾಸವಂ ಯಥಾ. ವಸಿಷ್ಠರಿಗೆ ವಾರ್ಧಕ್ಯ ಆಗಲೇ. ಯಾಕೆಂದ್ರೆ ರಾಮ ಕಾಡಿಗೆ ಹೋಗಿ 14 ವರ್ಷ ಆಗಿದೆ. ಅವತ್ತೇ ಪಾಪ ವಯಸ್ಸಾಗಿತ್ತು, ಮುದುಕರಾಗ್ಬಿಟ್ಟಿದ್ದಾರೆ. ಅವರು ಎಲ್ಲ ಬ್ರಾಹ್ಮಣರನ್ನೆಲ್ಲ ಕರ್ಕೊಂಡ್ಬಂದು, ಇವತ್ತು ಪಟ್ಟಾಭಿಷೇಕಕ್ಕೆ ನೀವೆಲ್ಲ ಹುಡುಗರೆಲ್ಲ ಇರ್ಬೇಕಪ್ಪ ಅಂತ ಹೇಳಿ ಎಲ್ಲರನ್ನೂ ಸೇರಿಸ್ಕೊಂಡಿದ್ದಾರೆ. ರಾಮನನ್ನ ರತ್ನಖಚಿತವಾದ ಸಿಂಹಾಸನದ ಮೇಲೆ ಕೂರಿಸ್ಕೊಂಡ್ಬಿಟ್ಟು 8 ಜನ ಹೇಳ್ತಾ ಇದ್ದಾರೆ. ವಸಿಷ್ಠರು, ವಾಮದೇವರು, ಜಾಬಾಲಿಗಳು, ಕಾಶ್ಯಪರು, ಕಾತ್ಯಾಯನರು, ಸುಯಜ್ಞರು, ಗೌತಮರು, ವಿಜಯರು ಅಂತ 8 ಜನ ಪ್ರಧಾನರಾದಂತಹ ಋಷಿಗಳು ರಾಮನಿಗೆ
ಆ ಒಂದು ಕಲಶದಿಂದ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಅಭ್ಯಸಿಂಚನ್ ನರವ್ಯಾಘ್ರಂ ವಸವೋ ವಾಸವಯ್ಯಥ. ಅಂದ್ರೆ ಹಿಂದೆ ಅಷ್ಟ ವಸುಗಳು ಯಾವ ರೀತಿ ದೇವೇಂದ್ರನ ಆ ಒಂದು ಪಟ್ಟಾಭಿಷೇಕ ಕಾಲದಲ್ಲಿ ಅಭಿಷೇಕ ಮಾಡಿದ್ರೋ 8 ದಿಕ್ಕಿನಿಂದಲೂ 8 ಜನ ಬ್ರಾಹ್ಮಣರು ರಾಮನಿಗೆ ಅಭಿಷೇಕವನ್ನ ಮಾಡಿದ್ದಾರೆ. ಸರ್ವೌಷಧಿಗಳಿಂದ ಕೂಡಿದಂತಹ ನೀರುಗಳು, ಆ ನೀರುಗಳೆಲ್ಲ ಘಮಘಮಿಸ್ತಾ ಇದೆಯಂತೆ. ಆ ಸಂದರ್ಭದಲ್ಲಿ ದೇವತೆಗಳು ಕೂಡ ಬಂದಿದ್ರಂತೆ. ಎಲ್ಲ ಆಕಾಶದಲ್ಲಿ ವಿಮಾನದಲ್ಲಿದ್ರು, ಅವರು ಕೂಡ ಹೂವಿನ ಮಳೆಗರೀತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ರಘುವಂಶದವರಿಗೆ ಮೊಟ್ಟ ಮೊದಲನೆಯ ರಾಜನೇ ಮನು. ಆ ಮನುವಿಗೆ ಸಾಕ್ಷಾತ್ ಪ್ರಜಾಪತಿ ಬ್ರಹ್ಮನೇ ಕಿರೀಟವನ್ನು ಧಾರಣೆ ಮಾಡಿಸಿದ್ದಂತೆ. ಆ ಕಥೆಯನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ನೀನು ರಾಜನಾಗಿ ಲೋಕವನ್ನು ಆಳ್ಬೇಕು ಅಂತ ಮನುಗೆ ಮೊಟ್ಟ ಮೊದಲು ಜವಾಬ್ದಾರಿ ಕೊಟ್ರಂತೆ. ಇಲ್ಲ, ನಾನು ಆಳೋಲ್ಲ, ನನಗೆ ಬೇಡ ಅಂದ್ರಂತೆ. ಯಾಕೆ ಅಂತಂದ್ರೆ ಜನಗಳಿಗೆ ತಪ್ಪು ಸರಿ ಚಿಂತೆ ಇರೋಲ್ಲ. ತಪ್ಪು ಮಾಡಿದ ತಕ್ಷಣ ಅವನನ್ನು ಶಿಕ್ಷಿಸ್ಬೇಕು. ನಮಗೆ ಯಾಕೆ ಗ್ರಹಚಾರ? ಇನ್ನೊಬ್ಬರ ನೀನ್ ತಪ್ಪು ಮಾಡಿದ್ಯಾ, ನಿನಗೆ ಈ ಶಿಕ್ಷೆ, ನೀನ್ ಹೀಗೆ ನಡ್ಕೋಬೇಕಾಗಿತ್ತು, ಇದೆಲ್ಲ ನಾವ್ ಯಾಕೆ ಹೇಳಕ್ ಹೋಗ್ಬೇಕು? ನಮ್ಮ ಪಾಡಿಗೆ ನಾವಿರ್ತೀವಿ, ನಮಗೆ ಈ ಪಾಪದ ಕೆಲಸ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಮನು ಮೊಟ್ಟ ಮೊದಲು ನಿರಾಕರಣೆ ಮಾಡಿದ್ರಂತೆ. ಅವಾಗ ಬ್ರಹ್ಮ ಒಂದು ಲೋಕಕ್ಕೆ ಒಂದು ವರವನ್ನು ಕೊಟ್ಟಂತೆ. ಇನ್ನು ಮುಂದೆ ಧರ್ಮಾತ್ಮನಾಗಿ ಆಳುವಂತಹ ರಾಜನಿಗೆ ಪ್ರಜೆಗಳು ಮಾಡಿರಂತಹ ಪುಣ್ಯದ 6ನೇ ಒಂದು ಭಾಗ ತಾನೇ ಜಮಾ ಆಗತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲ ಇದರಲ್ಲಿ ಕಾಡಲ್ಲಿರೋ ಋಷಿಗಳೆಲ್ಲ ಬಿಡ್ತಾ ಇದ್ರು ಅಂತ ಹೇಳಿದ್ದಾರೆ ರಘುವಂಶದಲ್ಲಿ. ಅವರು ಋಷಿಗಳು ಕಾಡಲ್ಲಿರೋ ತಾನೇ ಬೆಳೆದಿರುತ್ತಲ್ಲ ಧಾನ್ಯ, ಅದನ್ನು ಕೊಯ್ಬೇಕಾದ್ರೆ ಆ ಜಮೀನಲ್ಲಿ ಏನ್ ಬೆಳೆದಿದೆಯೋ 6ನೇ ಒಂದು ಭಾಗವನ್ನು ಬಿಟ್ಬಿಡ್ತಾ ಇದ್ರಂತೆ. ಇಡೀ ಲೋಕದಲ್ಲಿ ಒಂದು ವ್ಯವಸ್ಥೆ ಇಂತೆ. ನಮ್ಮ ಜಮೀನು ನಾವೆಲ್ಲ ಈಗ ಏನಾಗಿದೆ ಅಂದ್ರೆ, ನಮ್ಗೆ ಎಷ್ಟು ಅಡಿಕೆ ತೋಟ ಇದೆಯೋ ಅಷ್ಟೂ ಅಡಿಕೆನೂ ನಾವೇ ತಗೋತೀವಿ, ಅದು ಅಷ್ಟೂ ನಾವು ಇಟ್ಕೋತೀವಿ, ನಾವೇನು ₹1 ತೆರಿಗೆ ಕಟ್ಟೋದಿಲ್ಲ. ಆದ್ರೆ ನಮ್ಮ ಶಾಸ್ತ್ರ ಇದನ್ನು ಒಪ್ಪಿಲ್ಲ. ನಮಗೇನ್ ಬರುತ್ತೋ ನ್ಯಾಯವಾಗಿ ನಮ್ಮ ಖರ್ಚೆಲ್ಲ ಕಳೆದು ಬಿಟ್ಟು 6ನೇ ಒಂದು ಭಾಗವನ್ನ ನಾವು ಕೊಡ್ಬೇಕು ಸರ್ಕಾರಕ್ಕೆ. ಇವತ್ತು ರೈತರಿಗೆ ಆ ಮಾತು ಹೇಳ್ಬಿಟ್ರೆ ರೈತರು ಹಾಗೆ ಹೋಯ್ತು ಜಗಳವೇ ಮಾಡಿಬಿಡ್ತಾರೆ. ನಾವು ತೆರಿಗೆ ಕೊಡೋದಂತೆ, ರೈತರಿಗೆ ಏನ್ ಕೊಡ್ತೀರಿ ಹೇಳ್ರಿ ಅಂತಂತಾರೆ. ಸರ್ಕಾರ ಕೊಡೋದು ಎಲ್ಲಿಂದ ಬಂತು? ಆದ್ರೆ ವಾಸ್ತವವಾಗಿಯೂ ಕೂಡ ಪ್ರತಿಯೊಬ್ಬರು ಸರ್ಕಾರಕ್ಕೆ 6ನೇ ಒಂದು ಭಾಗ ತೆರಿಗೆ ಕಟ್ಟಬೇಕು ಅಂತ. ಅದು ಬರೀ ತೆರಿಗೆ ಒಂದಲ್ಲ, ಇಡೀ ನಾವು ಮಾಡಿರೋಂಥ ಪುಣ್ಯ ಅಂದ್ರೆ ನಾವು ಮನೆಯಲ್ಲಿ ಏನ್ ಪೂಜೆ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ಯಾಗ ಮಾಡ್ತೀವಿ, ಅದರ 6ನೇ ಒಂದು ಭಾಗದ ಪುಣ್ಯ ರಾಜನಿಗೆ ಸೇರ್ಬೇಕು ಅಂತ ಶಾಸ್ತ್ರ. ಹಾಗಾಗ್ಬಿಟ್ಟು ಆ ಒಪ್ಪಂದದ ಮೇಲೆ ಮನುವಿಗೆ ಮೊಟ್ಟ ಮೊದಲು ಆಧಿಪತ್ಯ ಕೊಟ್ಟಿದ್ರು. ಅವಾಗ ಬ್ರಹ್ಮ ಆ ರಾಜ್ಯದ ಅಭಿಷೇಕ ಮಾಡಬೇಕಾದ್ರೆ ಮನುವಿಗೆ ಮೊಟ್ಟ ಮೊದಲು ಒಂದು ಕಿರೀಟವನ್ನು ಧಾರಣೆ ಮಾಡಿಸಿದ್ರಂತೆ. ಅದೇ ಕಿರೀಟವನ್ನ ಅಯೋಧ್ಯೆಯ ರಾಜರು ಪರಂಪರೆಯಿಂದ ಧಾರಣೆ ಮಾಡ್ತಾ ಇದ್ರು. ಯಾವ ಒಂದು ಕಿರೀಟವನ್ನ ಬ್ರಹ್ಮ ಮನುವಿಗೆ ಕೊಟ್ಟಿದ್ದ, ಅದೇ ಕಿರೀಟವನ್ನೇ ರಾಮನಿಗೂ ಧಾರಣೆ ಮಾಡಿಸ್ತಾ ಇದ್ದಾರೆ. ತಸ್ಯಾನ್ವವಾಯೇ ರಾಜಾನಃ ಕ್ರಮಾದ್ಯೇನಾಭಿಷೇಚಿತಾಃ ಸಭಾಯಾಂ ಹೇಮಕ್ಲುಪ್ತಾಯಾಂ ಶೋಭಿತಾಯಾಂ ಮಹಾಧನೈಃ ರತ್ನೈರ್ನಾನಾವಿಧೈಶ್ಚೈವ ಚಿತ್ರಿತಾಯಾಂ ಸುಶೋಭನೈಃ ನಾನಾರತ್ನಮಯೇ ಪೀಠೆ ಕಲ್ಪಯಿತ್ವಾ ಯಥಾವಿಧಿ ಕಿರೀಟೇನ ತತಃ ಪಶ್ಚಾತ್ ವಸಿಷ್ಠೇನ ಮಹಾತ್ಮನಾ ಋತ್ವಿಗ್ಭಿರ್ಭೂಷಣೈಶ್ಚೈವ ಸಮಯೋಕ್ಷ್ಯತ ರಾಘವಃ. ಅಂದ್ರೆ ಅಭಿಷೇಕ, ರಾಮನಿಗೆ ಪಟ್ಟಾಭಿಷೇಕ ನಡೆದಂತಹ ಸಭೆಯೂ ಕೂಡ ಇಡೀ ರಘುವಂಶದ ರಾಜರಿಗೆ ಯಾವ ಒಂದು ಸಭಾಭವನದಲ್ಲಿ ಪಟ್ಟಾಭಿಷೇಕ ನಡೀತಾ ಇತ್ತೋ ಅದನ್ನು ಹಾಗೆ ಉಳಿಸ್ಕೊಂಡಿದ್ರಂತೆ. ಅಯೋಧ್ಯೆಯಲ್ಲಿ ಸಾವಿರಾರು ವರ್ಷದಿಂದಲೂ ಕೂಡ ನಿರಂತರವಾಗಿ ಅದೇ ಸಭೆಯನ್ನ, ಅದೇ ರತ್ನ ಖಚಿತವಾದ ಸಿಂಹಾಸನವನ್ನ ಹಾಗೆ ಉಳಿಸ್ಕೊಂಡಿದ್ರು. ಅದರಲ್ಲೇ ರಾಮನಿಗೂ ಕೂಡ ಪಟ್ಟಾಭಿಷೇಕವಾಯಿತು. ಆಮೇಲೆ ಆ ಸಂದರ್ಭದಲ್ಲಿ ಯಾವ ಒಂದು ರತ್ನ ಖಚಿತವಾದಂತಹ ಕಿರೀಟವಿತ್ತೋ ಆ ಕಿರೀಟವನ್ನ
ಅದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಪೂಜೆ ಮಾಡಿಬಿಟ್ಟು ವಸಿಷ್ಠರು ಬ್ರಾಹ್ಮಣರ ಜೊತೆಯಲ್ಲಿ ರಾಮನಿಗೆ ಆ ಕಿರೀಟವನ್ನು ಧಾರಣೆ ಮಾಡಿಸಿದ್ದಾರೆ. ಶತ್ರುಘ್ನ ಛತ್ರವನ್ನು ಹಿಡಿದಿದ್ದಾನೆ. ಆಮೇಲೆ ಸುಗ್ರೀವ ಒಂದು ಚಾಮರವನ್ನು ಹಿಡ್ಕೊಂಡಿದ್ದಾನೆ. ಇನ್ನೊಂದು ಚಾಮರವನ್ನ ವಿಭೀಷಣ ಹಿಡ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ದೇವೇಂದ್ರ ರಾಮನಿಗೆ ಒಂದು ವೈಜಯಂತಿ ಮಾಲೆಯನ್ನ ಕೊಡಬೇಕು ಅಂತ ಹೇಳಿ ವಾಯುದೇವನ ಮೂಲಕ ಕಳಿಸಿದ್ದಂತೆ ವಾಯುದೇವ ಬಂದ್ಬಿಟ್ಟು, ರಾಮ, ದೇವೇಂದ್ರ ನಿನಗೆ ಈ ಒಂದು ವೈಜಯಂತಿ ಮಾಲೆಯನ್ನ ಕೊಡಕ್ಕೆ ಹೇಳಿದ್ದಾನೆ ಅಂತ ಹೇಳಿ ಆ ವೈಜಯಂತಿ ಮಾಲೆಯನ್ನ ಧಾರಣೆ ಮಾಡಿಸಿದ್ದಾರೆ. ಆಮೇಲೆ ವಿಶೇಷವಾಗಿ ಒಂದು ಮುತ್ತಿನ ಹಾರವನ್ನ ರಾಮನಿಗೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಭಿಷೇಕ ಮಾಡಿದರು ಅಂತ ಒಂದು ಮಾತು ಹೇಳ್ತಾರೆ. ಋತ್ವಿಜರು, ಬ್ರಾಹ್ಮಣರು, ಕನ್ಯೆಯರು, ಮಂತ್ರಿಯರು ಮತ್ತೆ ಯೋಧರು ಎಲ್ಲರೂ ಕೂಡ ಬಂದು ರಾಮನಿಗೆ ಪಟ್ಟಾಭಿಷೇಕ ಮಾಡಿದರು ಅಂತ ಹೇಳಿಬಿಟ್ಟು ಹೀಗೆ ಬಹಳ ಅದ್ಭುತವಾಗಿ ಪಟ್ಟಾಭಿಷೇಕವಾಗತ್ತೆ. ಆ ಸಂದರ್ಭದಲ್ಲಿ ರಾಮ ಎಲ್ಲರಿಗೂ ಕೂಡ ಒಂದೊಂದು ಉಡುಗೊರೆಯನ್ನ ಕೊಡ್ತಾ ಬರ್ತಾನೆ. ಹಾಗೆ ಬಂದಾಗ ಏನಾಗತ್ತೆ ಅಂತಂದ್ರೆ, ಸೀತೆಗೆ ಒಂದು ವಿಶೇಷವಾದಂಥ ಒಂದು ಹಾರವನ್ನ ರಾಮ ಕೊಡ್ತಾನೆ. ಯಾಕೆಂದ್ರೆ ರಾಜ ಅಲ್ವಾ, ರಾಜ ಹೆಂಡತಿಗೆ ಏನ್ ಕೊಡ್ಬೇಕು ಅಂತಂದ್ರೆ ಆಗೋದಿಲ್ಲ. ಎಲ್ಲರೆದ್ರಲ್ಲೂ ಹೆಂಗಸರಿಗೂ ಕೂಡ ಹೇಗಿರುತ್ತೆ ಅಂತಂದ್ರೆ, 4 ಜನರು ಎದುರಲ್ಲಿ ಗಂಡ ಮಾತು ಕೇಳ್ತಾನೆ ಅಂದ್ರೆ ಅವ್ರ ಸಂತೋಷವೇ ಬೇರೆ. ನೀವು ಮನೆಯಲ್ಲಿ ಕೇಳೋದ್ ಲೆಕ್ಕ ಇಲ್ಲ. ಅದೇ ರೀತಿಯಾಗಿ 10 ಜನರ ಮುಂದೆ ಉಡುಗೊರೆ ಕೊಡೋದಿದೆಯಲ್ಲ, ಅದಕ್ಕೆ ಬೆಲೆ ಜಾಸ್ತಿ. ರಾಮ ಅದಕ್ಕೋಸ್ಕರವಾಗಿ ಆ ಸಭೆಯಲ್ಲಿ ಸೀತೆಗೆ ಒಂದು ವಿಶೇಷವಾದ ಹಾರವನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದಾನಂತೆ. ಸೀತಾಯೈ ಪ್ರದದೌ ರಾಮಃ ಚಂದ್ರರಶ್ಮಿ ಸಮಪ್ರಭಂ ಅರಜೇ ವಾಸಸಿ ದಿವ್ಯೇ ಶುಭಾನ್ಯಾಭರಣಾನಿ ಚ ಅವೇಕ್ಷ್ಯಮಾಣಾ ವೈದೇಹಿ ಪ್ರದದೌ ವಾಯುಸೂನವೇ ಅವಮುಚ್ಯಾತ್ಮನಃ ಕಂಠಾತ್ ಧಾರಂ ಜನಕನಂದಿನಿ ಅವೈಕ್ಷತ ಹರೀನ್ ಸರ್ವಾನ್ ಭರ್ತಾರಂಚ ಮುಹುರ್ಮುಹುಃ ತಾಮಿಂಗಿತಜ್ಞ ಸಂಪ್ರೇಕ್ಷ್ಯ ಬಭಾಷೆ ಜನಕಾತ್ಮಜ ಪ್ರದೇಹಿ ಸುಭಗೆ ಹಾರಂ ಯಸ್ಯ ತುಷ್ಟಾಸಿ ಭಾಮಿನಿ ಪ್ರದೇಹಿ ಸುಭಗೆ ಹಾರಂ ಯಸ್ಯ ತುಷ್ಟಾಸಿ ಭಾಮಿನಿ. ಆಮೇಲೆ ಅತ್ಯಂತ ಶ್ರೇಷ್ಠವಾದ ಮಣಿಗಳಿಂದ ಕೂಡಿದ ಮುತ್ತಿನ ಹಾರವನ್ನ ರಾಮ ಸೀತೆಗೆ ಒಂದು ಕೊಟ್ಟ. ಅದರ ಜೊತೆಯಲ್ಲಿ ಒಳ್ಳೆಯ ಉತ್ತಮವಾದಂತಹ ರೇಷ್ಮೆ ವಸ್ತ್ರಗಳು, ಒಳ್ಳೊಳ್ಳೆಯ ಆಭರಣಗಳು ಎಲ್ಲವನ್ನು ಸೀತೆ ಕೊಟ್ಲಂತೆ. ಆ ಸಂದರ್ಭದಲ್ಲಿ ಸೀತೆ ತನ್ನ ಕುತ್ತಿಗೆಯಿಂದ ಹಾರವನ್ನು ತೆಗೆದುಬಿಟ್ಟು ಒಂದ್ಸಲ ಕಪಿಗಳನ್ನೆಲ್ಲ ನೋಡಿದ್ಲು, ಒಂದ್ಸಲ ರಾಮನನ್ನು ನೋಡಿದ್ಲು, ಸಭೆಯನ್ನೆಲ್ಲ ನೋಡಿದ್ಲು. ರಾಮನಿಗೆ ಅರ್ಥವಾಯಿತು, ಹಾಕಿರೋ ಹಾರ ಸೀತೆಗೆ ಬೇಡ, ಸೀತೆ ಯಾರಿಗೋ ಕೊಡಬೇಕು ಅಂತ ಇದ್ದಾಳೆ. ಆಯ್ತು, ಅದಕ್ಕೆ ಹೇಳ್ತಾ ಇದ್ದಾಳೆ, ರಾಮ ಆಯ್ತು, ಯಾರಿಗೆ ಕೊಡಬೇಕು ಅಂತ ಅನ್ಸತ್ತೋ ಸಂತೋಷವಾಗಿ ಕೊಡು, ನಾನು ಕೊಟ್ಟೆ ಅಂತ ಹೇಳಿಬಿಟ್ಟು ಅದರಲ್ಲಿ ಏನಿದಿಲ್ಲ, ನೀನು ಯಾರಿಗೆ ಇಷ್ಟವಾಯ್ತೋ ಅವ್ರಿಗೆ ಕೊಡು ಅಂತಂದಾಗ ಸೀತೆ ಆಂಜನೇಯ ಸ್ವಾಮಿಯನ್ನು ಕರೆದು ಬಿಟ್ಟು, ಆಂಜನೇಯ ಅವತ್ತು ಬಂದು ಮೊಟ್ಟ ಮೊದಲು ರಾಮನ ಸುದ್ದಿಯನ್ನು ನನಗೆ ತಿಳಿಸಿದ್ಯಾ, ಅವತ್ತು ಕೊಡಕ್ಕೆ ಏನೂ ಇಲ್ಲ. ಆಮೇಲೆ ಇಡೀ ರಾಕ್ಷಸ ವಧೆಯ ಸುದ್ದಿಯನ್ನು ಹೇಳಿಬಿಟ್ಟು ರಾಮ ವಿಜಯಿಯಾದ ಅಂತ ಹೇಳಿದ್ಯಾ, ಅವತ್ತು ಕೊಡಕ್ಕೆ ಏನೂ ಇಲ್ಲ. ನೀನು ನನಗೆ ಮಾಡಿರುವಂತಹ ಒಂದು ಸಂತೋಷಕ್ಕೆ ನಿನಗೆ ಕೊಡಕ್ಕೆ ಏನೂ ಇರಲಿಲ್ಲ ನನಗೆ. ಹಾಗಾಗ್ಬಿಟ್ಟು ನಾನು ನಿನಗೆ ಈ ಒಳ್ಳೆಯ ಹಾರವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆ ದೇವಿ ಆಂಜನೇಯ ಸ್ವಾಮಿಗೆ ಆ ಹಾರವನ್ನು ಕೊಡ್ತಾ ಇದ್ದಾಳೆ. ವಾಲ್ಮೀಕಿಗಳು ಹೇಳ್ತಾಳೆ, ಆಂಜನೇಯ ಸ್ವಾಮಿ ಎಂಥವನು ಅಂತ ಒಂಚೂರು ತಿಳ್ಕೊಳ್ಳಿ ಅಂತ. ದದೌ ಸಾ ವಾಯುಪುತ್ರಾಯ ತಂ ಹಾರಮಸಿತೆ ಕ್ಷಣ ತೇಜೋಧೃತಿರ್ಯಶೋದಾಕ್ಷ್ಯಂ ಸಾಮರ್ಥ್ಯಂ ವಿನಯೋನಯಃ ಪೌರುಷಂ ವಿಕ್ರಮೋ ಬುದ್ಧಿಃ ಯಸ್ಮಿನ್ನೇತಾನಿ ಸರ್ವಶಃ
ಪೌರುಷಂ ವಿಕ್ರಮೋ ಬುದ್ಧಿ ಯಸ್ಮಿನ್ನೇತಾನಿ ಸರ್ವಶಃ ಹನುಮಾನ್ಸ್ತೇನ ಹಾರೇಣ ಶುಶುಭೆ ವಾನರರ್ಷಭಃ ಚಂದ್ರಾಂಶುಚಯ ಗೌರೇಣ ಶ್ವೇತಾಭ್ರೇಣ ಯಥಾ ಜಲಃ ಆಂಜನೇಯ ಸ್ವಾಮಿಗೆ ಹಾರವನ್ನು ಕೊಟ್ಲಲ್ಲ ಎಂಥವನು ಅಂತ ವಾಲ್ಮೀಕಿ ಹೇಳ್ತಾರೆ. ತೇಜಃ, ಭಾಷ್ಯಕಾರ ಹೇಳ್ತಾರೆ ತೇಜಃ ಅಂದ್ರೆ ಮುಖದ ಕಾಂತಿ ಅಲ್ಲ ಅಂತ. ತೇಜಃ ಪ್ರಾಗಲ್ಭ್ಯಂ ನ ತ್ವಗ್ಗತ ದೀಪ್ತಿ ಅಂತಂತಾರೆ. ನೋಡೋದಕ್ಕೆ ಸೌಂದರ್ಯ ಅದನ್ನ ತೇಜಸ್ಸು ಅಂತ ಹೇಳ್ತಾ ಇಲ್ಲ. ತೇಜಸ್ಸು ಅಂದ್ರೆ ದಿಟ್ಟತನ ಅಂತ. ಒಂದು ಧೈರ್ಯ ಇದೆಯಲ್ಲ, ಎಂಥ ಸಂದರ್ಭದಲ್ಲೂ ಕೂಡ ಆ ಒಂದು ಕಳ್ಕೊಳ್ಳದೆ ಇರೋ ದಿಟ್ಟತನ ಇದೆಯಲ್ಲ, ಅದಕ್ಕೆ ತೇಜಸ್ಸು ಅಂತ. ಮತ್ತೆ ಧೃತಿ ಅಂತಂದ್ರೆ ಭಾಷ್ಯಕಾರ ಹೇಳ್ತಾರೆ ಇಡೀ ಎಲ್ಲವೂ ಕುಸ್ತು ಬಿಡ್ತೀವಿ ನಾವು, ಈಗೇನು ಮಾಡಕ್ಕಾಗೋದಿಲ್ಲ. ನಮ್ಮ ಹೊಳೆ ಏರ್ತಾ ಇತ್ತಲ್ಲ ಅವತ್ತು ರಾತ್ರಿ ನಮ್ಮೂರ್ನವರೆಲ್ಲ ನಾವೆಲ್ಲ ಸಭೆ ಸೇರಿದ್ವಿ. ಈಗ ಏನ್ ಮಾಡೋದು, ಊರೊಳಗೆ ನೀರು ಬಂದ್ರೆ ನಾವೆಲ್ಲ ಹೇಗೆ ಊರಿಂದ ಹೊರಗೆ ಹೋಗೋದು, ಮುಂದೆ ಏನ್ ಮಾಡೋದು ಅಂತ. ಅಂದ್ರೆ ನಾವು ಪೂರಾ ಕುಸ್ತು ಕೂತ್ಬಿಟ್ಟಿದ್ವಿ, ನಮ್ಮ ಕೈಲಿ ಏನೂ ಆಗೋಲ್ಲ ಅಂತ. ಹಾಗೆ ಇಡೀ ಎಲ್ಲವೂ ಕೂಡ ಕುಸಿತವಾದಾಗ ಎತ್ತಿ ಹಿಡಿಯೋದಿದೆಯಲ್ಲ, ಆಂಜನೇಯ ಸ್ವಾಮಿಗೆ ಸೀತೆಯನ್ನು ಹುಡುಕ್ಬೇಕಾದ್ರೆ ಎಲ್ಲೆಲ್ಲೂ ಸೀತೆ ಸಿಗಲಿಲ್ಲ. ಈಗ ಏನ್ ಮಾಡೋದು, ನಾನು ಸೀತೆ ಇಲ್ದೇನೆ ಹೋಗಕ್ಕಾಗತ್ತಾ? ಹೋಗೋ ಹಾಗಿಲ್ಲ. ಸೀತೆಯನ್ನು ಹುಡುಕೋದು ಎಲ್ಲಿದೆ, ಅದೊಂದು ಯೋಚನೆ. ಆಮೇಲೆ ಆ ಒಂದು ರಾವಣನ ಅಂತಃಪುರದಲ್ಲಿ ಸೀತೆಯನ್ನು ಹುಡುಕಕ್ಕೆ ಹೋದಾಗ ಆ ಸ್ತ್ರೀಯರೆಲ್ಲ ಎರ್ರಾ ಬಿರಿಯಾಗಿ ಮಲ್ಕೊಂಡಿದ್ದಾರೆ. ಅವರನ್ನೆಲ್ಲ ನೋಡಿದಾಗ ಈ ಹೆಂಗಸರನ್ನ ಈ ಸ್ಥಿತಿಯಲ್ಲಿ ನೋಡೋ ಹಣೆ ಬರ ನನಗ್ ಬೇಕಾಗಿತ್ತ ಬ್ರಹ್ಮಚಾರಿಗೆ ಅಂತಂದಾಗ ಅವನೇ ಮತ್ತೆ ಹೇಳ್ಕೊತಾನೆ, ಅಲ್ಲ ನಾನೇನೋ ರಾವಣನ ಅಂತಃಪುರದ ಸ್ತ್ರೀಯರ ಸೌಂದರ್ಯ ನೋಡಕ್ ಬಂದಿದ್ನ, ಅವರು ಏಕಾಂತದಲ್ಲಿ ಹೇಗಿರ್ತಾರೆ ನೋಡಕ್ ಬಂದಿದ್ನ. ಮತ್ತೆ ಸ್ತ್ರೀಶ್ವೇವ ಏಷ್ಟವ್ಯಾಹ, ಹೆಂಗಸರನ್ನ ಹೆಂಗಸರ ಮಧ್ಯದಲ್ಲೇ ಹುಡುಕ್ಬೇಕೇ ಹೊರತು ಬೇರೆ ಕಡೆಯಲ್ಲಿ ಹುಡುಕಕ್ ಬರೋಲ್ಲ. ಆದ್ರಿಂದ ಸೀತೆ ಹುಡುಕಕ್ ಬಂದಿದ್ದೀನೇ ಹೊರತು ಇವರನ್ನ ನೋಡಕ್ ಬಂದಿಲ್ಲ ಅಂತ ಹೇಳಿ. ಅಂದ್ರೆ ಆಂಜನೇಯ ಸ್ವಾಮಿ ಎಲ್ಲಾ ಜಾಗದಲ್ಲೂ ತನ್ನ ಒಂದು ವಿವೇಕವನ್ನ ಜಾಗೃತಿ ಮಾಡ್ಕೊಳ್ಳೋದ್ರಲ್ಲಿ ಅದ್ವಿತೀಯ ಅಂತ. ಅದಕ್ಕೆ ಧೃತಿ ಮತ್ತೆ ಯಶಸ್ಸು ಅಂದ್ರೆ ಕೀರ್ತಿ, ದಕ್ಷತೆ ಅಂದ್ರೆ ಕೆಲಸವನ್ನು ಸಾಧಿಸೋದ್ರಲ್ಲಿ, ಮತ್ತೆ ಅದಕ್ಕೆ ತಕ್ಕಂತಹ ಸಾಮರ್ಥ್ಯ, ವಿನಯ. ಅಲ್ಲ ನಮ್ಮ ಸ್ವಾಮಿಗಳು ಹೇಳ್ತಾರೆ ಆಂಜನೇಯ ಸ್ವಾಮಿಗೆ ಇಡೀ ರಾಕ್ಷಸರನ್ನೆಲ್ಲ ಬಗ್ಗ ಬಡ್ದಾಗ ಒಂದು ಉತ್ಸಾಹ ಬಂದ್ಬಿಡ್ತಂತೆ, ಅಹಂಕಾರ ಬಂದ್ಬಿಡ್ತಂತೆ. ಅವನ್ ತಕ್ಷಣ ಎಲ್ಲ ಅಹಂಕಾರವೇ ಅನ್ಕೊಂಡ್ ತಕ್ಷಣ ಹೇಳಿದಂತೆ, ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮದೂತ. ಅಂದ್ರೆ ಅಂಥ ಒಂದು ಶಕ್ತಿಯನ್ನ ರಾಮ 1000 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ರಾಮ ಇಲ್ಲಿ ಲಂಕಾಪಟ್ಟಣಕ್ಕೆ ಬಂದಿದ್ದಾನೆ, ತಾನು ಒಬ್ಬನೇ ಇಷ್ಟು ಕೆಲಸ ಮಾಡಿದ್ದಾನೆ. ಆದ್ರೆ ತನ್ನ ಒಂದು ವಿನಯವನ್ನು ತೋರಿಸ್ಕೋತಾ ಇದ್ದಾನೆ, ರಾಮದೂತ ಕಣಯ್ಯ, ನಾನು ರಾಮನ ಸೇವಕ ಅಂತ. ಅಂಥ ಒಂದು ವಿನಯ ಆಂಜನೇಯ ಸ್ವಾಮಿಯಲ್ಲಿ ಇತ್ತು ಅಂತ. ಅದೇ ರೀತಿಯಾಗಿ ಪೌರುಷ, ಅತ್ಯಂತ ಸಾಮರ್ಥ್ಯ ಮತ್ತೆ ವಿಕ್ರಮ ಎಲ್ಲವನ್ನೂ ಕೂಡ ದಾಟಿ ಹೋಗುವಂತಹದ್ದು. ಮತ್ತೆ ವಿಶೇಷವಾದ ಬುದ್ಧಿ ಯಾವ ಆಂಜನೇಯನಲ್ಲಿ ಇತ್ತೋ ಅಂಥ ಆಂಜನೇಯನಿಗೆ ಹಾರವನ್ನು ಹಾಕಿದಾಗ ಒಂದು ದೊಡ್ಡ ಪರ್ವತದ ಮೇಲೆ ಚಂದ್ರನ ಬೆಳದಿಂಗಳು ಬಿದ್ದಾಗ ಯಾವ ರೀತಿ ಕಾಣುತ್ತೋ ಅಂಥ ಅಜಾನುಬಾಹು ಆಂಜನೇಯ ಸ್ವಾಮಿಗೆ ಆ ಹಾರವನ್ನು ಹಾಕಿದಾಗ ಒಂದು ಪರ್ವತಕ್ಕೆ ಚಂದ್ರನ ಬೆಳದಿಂಗಳು ಬಿದ್ದಂತೆ ಕಾಣ್ತಾ ಇದ್ದಾನೆ ಆಂಜನೇಯ ಸ್ವಾಮಿ ಅಂತ. ಬಿಳುಪಾದ ಹಾರ, ಇವನು ಮಹಾಪರ್ವತದಂತೆ ಇರೋವನು, ಅದೆರಡೂ ಸೇರಿಬಿಡ್ತು ಅಂತ ಹೇಳ್ಬಿಟ್ಟು ಅಷ್ಟು ಅದ್ಭುತವಾಗಿ ಆಂಜನೇಯ ಸ್ವಾಮಿ ಕಾಣ್ತಾ ಇದ್ದ. ಆಮೇಲೆ ರಾಮ ವಿಭೀಷಣಾದಿಗಳಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಉಪಚಾರವನ್ನು ಮಾಡಿಬಿಟ್ಟು ಎಲ್ಲರಿಗೂ ಕೂಡ ನಿಮ್ಮ ಮನೆಗೆ ಹೋಗಿ ಬರಬಹುದು ಅಂತ ಹೇಳಿ ಎಲ್ಲರನ್ನೂ ಕಳಿಸ್ತಾ ಅಂತ. ಆ ಪಟ್ಟಾಭಿಷೇಕದ ಬಗ್ಗೆ ಇವನು ರಘುವಂಶದಲ್ಲಿ ಕಾಳಿದಾಸ ಒಂದು ಮಾತು ಹೇಳ್ತಾನೆ, ಸಂಕಲ್ಪ ಮಾತ್ರೋದಿತ ಸಿದ್ಧಯಸ್ತೆ ಅಂತ. ವಿಭೀಷಣಾದಿಗಳೆಲ್ಲ ಅವರಿಗೆಲ್ಲ ಹೊಸದು. ಯಾಕೆಂದ್ರೆ ರಾಕ್ಷಸರ ರಾಜ್ಯವೇ ಬೇರೆ, ಮನುಷ್ಯರ ನಾಗರಿಕ ಪ್ರಪಂಚವೇ ಬೇರೆ. ಕಪಿಗಳಂತೂ ಹೇಳ್ಕೊಳಕ್ಕೆ ಬರೋಲ್ಲ, ಆ ಕಪಿಗಳ ರಾಜ್ಯ. ಹಾಗಾಗ್ಬಿಟ್ಟು ಅವ್ರಿಗೆ ಏನಾದ್ರು ಬೇಕು ಅಂತಂದ್ರೆ ಹೇಗೆ ಹೇಳೋದು, ದಾಕ್ಷಿಣ್ಯ ಆಗಲ್ವಾ ಅಂತ ಅವರಿಗೆ ಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡೋ ಹೊತ್ತಿಗೆ ಆಗಲೇ ಬಂದಿರ್ತಾ ಇದ್ದಂತೆ, ಸ್ವಾಮಿ ನೀವು ಬೆಳಿಗ್ಗೆ
ಕಾಫಿ ಬೇಕು ಅಂತ ಹೇಳ್ತಾ ಇದ್ರಂತೆ. ಈಗಲೇ ಬಿಸಿ ಬಿಸಿಯಾಗಿ ಕಾಫಿ ತಂದೆ ಅಂದ್ರೆ ಅವರ ಮನಸ್ಸಿನಲ್ಲಿ ಏನು ಸಂಕಲ್ಪ ಬರುತ್ತೋ ಸಂಕಲ್ಪ ಮಾತ್ರದಿಂದಲೇ ರಾಮದೂತರು ಬಂದು ಅವರಿಗೆ ಕೊಡ್ತಾ ಇದ್ರು ಅಂತ ಅಷ್ಟು ಅದ್ಭುತವಾಗಿ ರಾಮ ಏರ್ಪಾಟ್ ಮಾಡಿದ್ದ ಆ ಒಂದು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅಂತ. ಹೀಗೆ ಎಲ್ಲರಿಗೂ ಉಪಚಾರ ಮಾಡಿ ಎಲ್ಲರನ್ನು ಕಳಿಸಿದ್ದಾಗಿದೆ. ಆಮೇಲೆ ರಾಮ ಲಕ್ಷ್ಮಣನ ಹತ್ರ ಮುಂಚೆ ಹೇಳಿದ್ದ, ಪಟ್ಟಾಭಿಷೇಕ ಕಾಲದಲ್ಲಿ, ಲಕ್ಷ್ಮಣ, ನನ್ನ ರಾಜ್ಯ ಏನಿದೆ ನಿನ್ನ ಜೊತೆಯಲ್ಲೇ, ನಿನಗೂ ನನಗೂ ಬೇರೆ ರಾಜ್ಯ ಇಲ್ವೇ ಇಲ್ಲ, ನಾವಿಬ್ರು ಸೇರಿಯೇ ಏನ್ ಬೇಕಾದ್ರೂ ಅನುಭವಿಸೋದು ಅಂತ ಲಕ್ಷ್ಮಣನಿಗೆ ಕಾಡಿಗೆ ಹೋಗ್ಬೇಕಾದ್ರೆ ಹೇಳಿದ್ದ. ಹಾಗಾಗ್ಬಿಟ್ಟು ಈಗ ಪಟ್ಟಾಭಿಷೇಕ ಆದ್ಮೇಲೆ ಲಕ್ಷ್ಮಣನನ್ನು ಕರೆದು ಹೇಳ್ತಾ ಇದ್ದಾನೆ, ಲಕ್ಷ್ಮಣ ನೀನೇ ಯುವರಾಜನಾಗ್ಬೇಕು. ಆತಿಷ್ಠ ಧರ್ಮಜ್ಞ ಮಯಾ ಸಹೇಮಾ ಗಾಂ ಪೂರ್ವರಾಜಾಧ್ಯುಷಿತಾಂ ಬಲೇನ ತುಲ್ಯಂ ಮಯಾ ತ್ವಂ ಪಿತೃಭಿರ್ಧೃತಾಯ ತಾಂ ಯೌವರಾಜ್ಯೇ ಧುರಮುದ್ವಹಸ್ವ ಸರ್ವಾತ್ಮನಾ ಪರ್ಯನುನೀಯಮಾನಃ ಯದಾ ನ ಸೌಮಿತ್ರಿಃ ಉಪೈತಿ ಯೋಗಂ ನಿಯುಜ್ಯಮಾನೋಪಿ ಚ ಯೌವರಾಜ್ಯೇ ತತೋಭ್ಯಷಿಂಚತ್ ಭರತಂ ಮಹಾತ್ಮಾ. ಲಕ್ಷ್ಮಣ, ನಮ್ಮ ಪೂರ್ವಿಕರು ಯಾವ ಈ ಒಂದು ಕೋಸಲ ದೇಶದ ಆಧಿಪತ್ಯವನ್ನ ವಹಿಸ್ಕೊಂಡಿದ್ರೋ ಅದನ್ನ ನಾನು ತಗೊಂಡಿದ್ದೀನಿ. ನನ್ನ ಜೊತೆಯಲ್ಲಿ ನೀನು ಕೂಡ ಈ ರಾಜ್ಯಭಾರದ ಜವಾಬ್ದಾರಿಯನ್ನು ತಗೊಂಡು ನೀನು ಯುವರಾಜನಾಗಿ ಎಲ್ಲ ವ್ಯವಹಾರವನ್ನು ನೀನು ನನ್ನ ಜೊತೆಲಿ ನೋಡ್ಕೋಬೇಕು, ನೀನು ಜವಾಬ್ದಾರಿಯನ್ನು ಇಟ್ಕೋ ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳಿದ್ರೆ, ಲಕ್ಷ್ಮಣ ಯಾವಾಗಲೂ ಹೀಗೆ, ನನಗೆ ನೀನು ಸಲಹೆ ಕೇಳೋದು ನಿನಗೆ ಅದೆಲ್ಲ ಆಗೋಲ್ಲ, ಏನಾರು ಮಾಡು ಅಂದ್ರೆ ಮಾಡ್ತೀನಿ, ಜವಾಬ್ದಾರಿ ತಗೊಳ್ಳೋದಲ್ಲ ನಮಗಾಗೋದಿಲ್ಲ. ಕಾಡಲ್ಲೂ ಅಷ್ಟೇ, ಲಕ್ಷ್ಮಣ ಇದು ಹೇಗಿದೆ ಅಂದ್ರೆ, ಅಣ್ಣ ಹೇಗಿದೆ ಕೇಳಬೇಡ, ಮಾಡು ಅಂದ್ರೂ ಮಾಡ್ತೀನಿ. ಈಗ ನೀನು ಯೌವರಾಜ್ಯವನ್ನು ತಗೋ ಅಂತಂದ್ರೆ ಯೌವರಾಜ್ಯವನ್ನು ತಗೊಳಕ್ಕೆಲ್ಲ ಬರೋಲ್ಲ, ನೀನೇನಾದ್ರು ಕೆಲಸ ಹೇಳೋ, ಕೆಲಸ ಮಾಡ್ತೀನಿ, ನಾನು ಮಾತ್ರ ಯಾವುದೇ ಒಂದು ಆಧಿಕಾರಿಕ ಜವಾಬ್ದಾರಿಯನ್ನು ನಾನು ತಗೊಳ್ಳೋದೇ ಇಲ್ಲ, ನನ್ನ ಮನಸ್ಸಲ್ಲಿ ಆಗೋದೇ ಇಲ್ಲ ಅದು ಅಂತ ಹೇಳಿ ಲಕ್ಷ್ಮಣ ಹೇಳೋಣ. ಅವಾಗ ಭರತನ ಕರೆದು ಬಿಟ್ಟು, ಭರತ ನೀನೇ ಯುವರಾಜನಾಗಿ ಜವಾಬ್ದಾರಿ ತಗೋಬೇಕು ಅಂತ ಹೇಳಿಬಿಟ್ಟು ಅವನು ಭರತನಿಗೆ ಒಪ್ಪಿಸಿದ್ದಾನೆ. ಹೀಗೆ ರಾಮನ ರಾಜ್ಯದಲ್ಲಿ ಭರತ ಯುವರಾಜನಾಗಿ ಜವಾಬ್ದಾರಿಯನ್ನು ತಗೊಂಡು ರಾಮನ ರಾಜ್ಯ ನಿರಂತರವಾಗಿ ಮುಂದುವರಿಯುತ್ತೆ. ಇಲ್ಲೊಂದು ತಮಾಷೆ ಅಂದ್ರೆ, ವಾಲ್ಮೀಕಿಗಳು ಈ ಯುದ್ಧಕಾಂಡದಲ್ಲಿ ರಾಮಾಯಣದ ಮಂಗಳವನ್ನು ಮಾಡಿಬಿಟ್ಟಿದ್ದಾರೆ. ರಾಮನ ಪಟ್ಟಾಭಿಷೇಕವಾಯಿತು ಅನ್ನೋದಕ್ಕೆ ಈ ರಾಮಾಯಣವನ್ನು ಮುಗಿಸಿದ್ದಾರೆ. ಮತ್ತೆ ಉತ್ತರಕಾಂಡ ಶುರುವಾಗತ್ತಲ್ಲ, ಇದೊಂಥರ ಪರಿಶಿಷ್ಟದಂತೆ ಇದೆ. ಆರಂಭದಲ್ಲಿ ಉತ್ತರಕಾಂಡವನ್ನು ವಾಲ್ಮೀಕಿಗಳೇ ಬರೆದ್ರು ಅಂತ ಸೂಚನೆ ಇದೆ, ಆದ್ರೆ ಈ ಯುದ್ಧಕಾಂಡದ ತುದಿಯಲ್ಲಿ ರಾಮಾಯಣದ ಮಂಗಳವನ್ನು ಮಾಡಿಬಿಟ್ಟಿದ್ದಾರೆ ವಾಲ್ಮೀಕಿಗಳು. ಅದು ವಾಲ್ಮೀಕಿಗಳೇ ಮತ್ತೆ ಬರೆದ್ರ, ಅವರ ಹೆಸರಲ್ಲಿ ಇನ್ನೊಬ್ರು ಬರೆದ್ರ ಉತ್ತರಕಾಂಡವನ್ನ, ಇದು ಹೇಳಕ್ ಆಗೋದಿಲ್ಲ. ಒಂದೃಷ್ಟಿಯಲ್ಲಿ ರಾಮಾಯಣದ ಮಂಗಳ ಮುಗಿದು ಹೋಗ್ಬಿಟ್ಟಿದೆ. ಇದಂ ಆರ್ಷಂ ಪುರ ವಾಲ್ಮೀಕಿನ ಗೀತಂ ಅಂತಾನೆ ಇಲ್ಲಿ ಸ್ಪಷ್ಟವಾಗಿದೆ. ಈ ಆರ್ಷ ಕಾವ್ಯವನ್ನ ವಾಲ್ಮೀಕಿಗಳು ಏನ್ ಹೇಳಿದ್ರೋ, ಈ ರಾಮಾಯಣದ ಶ್ರವಣ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಒಂದು ಫಲಶ್ರುತಿಯನ್ನು ಮುಗಿಸಿದ್ದಾರೆ. ಹಾಗಾಗ್ಬಿಟ್ಟು ಉತ್ತರಕಾಂಡದ ವಿಷಯದಲ್ಲಿ ತುಂಬಾ ಒಂದು ನಮಗೆ ತೀರ್ಮಾನ ಮಾಡಕ್ಕೆ ಆಗೋದಿಲ್ಲ, ಉತ್ತರಕಾಂಡ ರಾಮಾಯಣಕ್ಕೆ ಸೇರಿದ್ದ ಇಲ್ವಾ ಅನ್ನೋದು. ಆದ್ರೆ ಪರಂಪರೆಯಿಂದ ಉತ್ತರಕಾಂಡವು ರಾಮಾಯಣಕ್ಕೆ ಸೇರಿದ್ದು ಅಂತ ಇಟ್ಕೊಂಡಿದ್ದಾರೆ. ರಾಮ ರಾಜ್ಯದ ಬಗ್ಗೆ ಕೆಲವು ಒಂದು 4-6 ಶ್ಲೋಕಗಳನ್ನು ಓದೋಣ. ಬಹಳ ವಿಸ್ತಾರವಾಗಿ ರಾಮರಾಜ್ಯವನ್ನ ವರ್ಣನೆ ಮಾಡಿದ್ದಾರೆ. ರಾಜ್ಯಂ 10 ಸಹಸ್ರಾಣಿ ಪ್ರಾಪ್ಯ ವರ್ಷಾಣಿ ರಾಘವಃ ಶತಾಶ್ವಮೇಧಾನಾಜಹ್ರೇ ಸದಶ್ವಾನ್ ಭೂರಿ ದಕ್ಷಿಣಾನ್ ಆಜಾನುಲಂಬ ಬಾಹುಃ ಸಹ ಮಹಾಸ್ಕಂಧಃ ಪ್ರತಾಪವಾನ್ ಲಕ್ಷ್ಮಣಾನುಚರೋ ರಾಮಃ ಪೃಥಿವೀಂ ಅನ್ವಪಾಲಯತ್
ರಾಘವಶ್ಚಾಪಿ ಧರ್ಮಾತ್ಮಾ ಪ್ರಾಪ್ಯ ರಾಜ್ಯಮನುತ್ತಮಂ ಈಜೆ ಬಹುವಿಧೈರ್ಯಜ್ಞೈಃ ಸಸುಹೃದ್ಜ್ಞಾತಿ ಬಾಂಧವೈಃ ನ ಪರ್ಯದೇವಾನ್ ವಿಧವಾಃ ನ ಪರ್ಯದೇವನ್ ವಿಧವಾ ನ ಚ ವ್ಯಾಲಕೃತಂ ಭಯಂ ನೌ ವ್ಯಾಧಿಜಂ ಭಯಂ ಚಾಸೀತ್ ರಾಮರಾಜ್ಯೆ ಪ್ರಶಾಸತಿ. ರಾಮ ಪೌಂಡರೀಕ ಅಶ್ವಮೇಧ ವಾಜಪೇಯಾದಿ ಯಾಗವನ್ನ ನಿರಂತರವಾಗಿ ಮತ್ತೆ ಮಾಡ್ತಾ ಇದ್ದಂತೆ 10,000 ವರ್ಷ ರಾಜ್ಯವನ್ನ ಆಳಿದ್ದಾನೆ. 100 ಅಶ್ವಮೇಧ ಯಾಗವನ್ನ ನಡೆಸಿದ್ದಾನೆ. ಎಲ್ಲದರಲ್ಲೂ ವಿಶೇಷವಾಗಿ ದಕ್ಷಿಣೆಯನ್ನು ಕೊಟ್ಟಿದ್ದಾನೆ. ಮಹಾ ಧರ್ಮಾತ್ಮನಾಗಿ ರಾಜ್ಯವನ್ನ ಆಳ್ಬೇಕಾದ್ರೆ ಅವನು ಎಲ್ಲರ ಜೊತೆಯಲ್ಲೂ ಅನೇಕ ಯಜ್ಞ ಯಾಗಾದಿಗಳನ್ನು ನಡೆಸ್ತಾ ಅಂತ ಹೇಳಿಬಿಟ್ಟು ರಾಮರಾಜ್ಯದ ವರ್ಣನೆ ಮಾಡ್ಬೇಕಾದ್ರೆ ಆ ರಾಮರಾಜ್ಯದಲ್ಲಿ ವಿಧವೆಯರಾಗಿ ಯಾರೂ ಅಳಲಿಲ್ಲ, ಅಲ್ಲಿ ಹಾವಿನ ಭಯವಿರಲಿಲ್ಲ, ರೋಗದ ಭಯವಿರಲಿಲ್ಲ, ಮತ್ತೆ ಚೋರ ಭಯವಿರಲಿಲ್ಲ ಅಂತ. ಇಲ್ಲಿ 2 ಅರ್ಥವನ್ನು ಮಾಡಬಹುದು. ಅಂದ್ರೆ ಅಲ್ಲಿ ಎಲ್ಲ ನಾರಿಯರಿಗೂ ಸೌಮಂಗಲ್ಯವೇ ಇತ್ತು ರಾಮರಾಜ್ಯದ ವಿಶೇಷದಿಂದ, ಹಾಗೂ ಅರ್ಥವನ್ನು ಮಾಡಬಹುದು. ಇಲ್ಲ ಪ್ರಪಂಚದಲ್ಲಿ ಎಲ್ಲರ ಜನ ಕಾಲದಲ್ಲೂ ಇದ್ದಂತೆ ಆ ಕಾಲದಲ್ಲೂ ಏನೋ ಯಾರು ಮುಂಚೆ ಹೋಗ್ತಾರೆ, ಯಾರ ಕಡೆ ಹೋಗ್ತಾರೆ, ಯಾರಿಗೂ ಏನು ತೀರ್ಮಾನ ಮಾಡಕ್ ಬರೋದಿಲ್ಲ ಅಂದಾಗ ರಾಮರಾಜ್ಯದಲ್ಲಿ ವಿಧವೆಯರಿಗೆ ಅನಾಥ ಭಾವ ಇರಲಿಲ್ಲ. ಏನಾಗತ್ತೆ ಅಂತಂದ್ರೆ ಮಕ್ಕಳನ್ನ ತನ್ನ ಗಂಡನ್ ಕಳ್ಕೊಂಡ್ಮೇಲೆ ಅವರಿಗೆ ನೋಡ್ಕೊಳ್ಳೋರು ಇರೋದಿಲ್ಲ, ಜವಾಬ್ದಾರಿ ತಗೊಳ್ಳೋದಿರೋದಿಲ್ಲ. ಆ ರೀತಿ ರಾಮರಾಜ್ಯದಲ್ಲಿ ವ್ಯವಸ್ಥೆ ಇರಲಿಲ್ಲ. ಬಹಳ ಶಿಸ್ತಾಗಿ ರಾಮ ವಿಧವೆ ಯಾವುದೇ ಒಂದು ತೊಂದರೆಯೂ ಆಗದೆ ಇರೋ ಹಾಗೆ ನೋಡ್ಕೋತಾ ಇದ್ದ. ಅದೇ ರೀತಿ ಹಾವಿನ ಭಯ ಇರಲಿಲ್ಲ, ಅಂದ್ರೆ ಹಾವಿನ ಕಾಟವನ್ನ ತಪ್ಪಿಸೋ ಹಾಗೆ ಮಾಡಿದ್ದ ಒಂದು. ಎರಡನೇದಾಗಿ ಹಾವು ಕಚ್ಚಿದವರಿಗೆ ಸರಿಯಾದ ಔಷಧಿಯ ವ್ಯವಸ್ಥೆಯನ್ನು ಹಾಗೆ ಇಟ್ಟಿದ್ದ. ಅದೇ ರೀತಿ ಕಾಯಿಲೆ ಭಯ ಇರಲಿಲ್ಲ ಅಂತಂದ್ರೆ ಕಾಯಿಲೆಗೆ ತಕ್ಕಂತೆ ಆ ರೋಗಗಳಿಗೆಲ್ಲ ತಕ್ಕಂತಹ ವೈದ್ಯಕೀಯ ವ್ಯವಸ್ಥೆಯನ್ನು ಕೂಡ ನಮ್ಮೂರಲ್ಲೇ ನಮ್ಮ ಅಜ್ಜ ಹೇಳ್ತಾ ಇದ್ರು. ಭೂಪತಿ ಮಾತ್ರೆ, ಕುಪ್ಪಿ ಮಾತ್ರೆ ಅಂತ. ಅದನ್ನೆಲ್ಲ ಹೇಗೆ ಅಂತಂದ್ರೆ ಒಂದು ಜ್ವರಕ್ಕೆ 1 ಸುತ್ತು ಸೇಯಬೇಕು, ಟೈಫಾಯ್ಡ್ ಬಂದ್ರೆ 4 ಸುತ್ತು ತೆಯ್ಬೇಕು, ಇದು ಭೇದಿ ಆದ್ರೆ ಹೀಗೆ ತೆಯ್ಬೇಕು. ಅದನ್ನ ಇಂಥ ಒಂದು ವಸ್ತು ಜೊತೆಯಲ್ಲಿ ತಗೋಬೇಕು. ಬೆಳಿಗ್ಗೆ ಸಂಜೆ ಊಟಕ್ಕಿಂತ ಮುಂಚೆ ತಗೋಬೇಕು, ಊಟ ಆದ್ಮೇಲೆ ತಗೋಬೇಕು, ನೀರಲ್ಲಿ ತಗೋಬೇಕು, ಬರೀ ಹೊಟ್ಟೆಯಲ್ಲಿ ತಗೋಬೇಕು. ಹೀಗೆ ಆ ಒಂದು ವ್ಯತ್ಯಾಸದಲ್ಲೇ ಅನೇಕ ಕಾಯಿಲೆಗಳಿಗೆ ಆ ಭೂಪತಿ ಮಾತ್ರೆ, ಕುಪ್ಪಿ ಮಾತ್ರೆಗಳೆಲ್ಲ ಕೆಲಸ ಮಾಡ್ತಾ ಇತ್ತು ಅಂತ. ನಮ್ಮ ಊರಲ್ಲೇ 2 ಭೂಪತಿ ಮಾತ್ರೆ ಇತ್ತು ಅಂತ. ಅಂದ್ರೆ ಬಹಳ ಆ ಮಾತ್ರೆ ಮಾಡ್ಬೇಕಾದ್ರೆ ತುಂಬಾ ಖರ್ಚಾಗ್ತಾ ಇತ್ತಂತೆ. ಆದ್ರೆ ದೊಡ್ಡ ದೊಡ್ಡ ರಾಜರು ಆ ಮಾತ್ರೆಗಳನ್ನೆಲ್ಲ ಮಾಡಿ ಆಯಾ ಊರಿನ ಆಯುರ್ವೇದ ಪಂಡಿತರಿಗೆ ಕೊಟ್ಬಿಟ್ಟು ಈ ಮಾತ್ರೆಗಳಿಂದ ನೀವು ಎಲ್ಲ ಕಾಯಿಲೆಗಳಿಗೂ ಔಷಧಿಯನ್ನು ಮಾಡ್ತಾ. ಹೀಗೆ ಆ ವ್ಯಾಧಿಗಳ ಭಯವಿರಲಿಲ್ಲ ಅಂತಂದ್ರೆ ವ್ಯಾಧಿಗೆಲ್ಲ ಸರಿಯಾಗಿ ಚಿಕಿತ್ಸಾ ಪದ್ಧತಿ ಇತ್ತು ಅಂತ. ಇನ್ನೊಂದು ಕಡೆಯಿಂದ ಹೇಳೋದಾದ್ರೆ ರಾಮನ ರಾಜ್ಯದಲ್ಲಿ ಅಂತ ಕಾಯಿಲೆಯೇ ಬರ್ತಾ ಇರಲಿಲ್ಲ, ಹಾಗೂ ನಾವು ತಗೋಬಹುದು. ಅದೇ ರೀತಿಯಾಗಿ ಯಾರು ಕೂಡ ದಸ್ಯುಗಳು ಅಂತಂದ್ರೆ ಜನರ ಹಣವನ್ನು ದೋಚುವವರು ಯಾರು ಇರಲಿಲ್ಲ ಅಲ್ಲಿ. ನಚಸ್ಮ ವೃದ್ಧ ಬಾಲಾನಾಂ ಪ್ರೇತ ಕಾರ್ಯಾಣಿ ಕುರುವತೆ. ಅಂದ್ರೆ ಸಾಮಾನ್ಯವಾಗಿ ಚಿಕ್ಕವರು ದೊಡ್ಡವರು ಮುಂದೆ ಹೋಗ್ತಾ ಇರಲಿಲ್ಲ ಅಂತ ನಮ್ಮ ಪಿತೃಮೇಧದ ಮಂತ್ರದಲ್ಲಿದೆ. ಯಥಾಹಾನ್ಯನು ಪೂರ್ವಂ ಭವಂತಿ ಯಥಾರ್ಥವ ಋತುಭಿರ್ಯಂತಿ ಕ್ಲುಪ್ತಾಹ ಯಥಾ ನ ಪೂರ್ವಮಪರೋ ಜಹಾತಿ ಏವಾಧಾತರಾಯುಗಂಶಿ ಕಲ್ಪಯೈಷಾಂ. ಅಂದ್ರೆ ಹೇಗೆ ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು ಅಂತ ಹೇಗೆ ಋತುಗಳೆಲ್ಲ ಕ್ರಮವಾಗಿ ಬರುತ್ತೋ, ಪಾಡ್ಯ ಆದ್ಮೇಲೆ ಬಿದಿಗೆ ತದಿಗೆ ಅಂತ ಹೀಗೆ ದಿನಗಳೆಲ್ಲ ಹೇಗೆ ಬರುತ್ತೋ, ಹಾಗೆ ಚಿಕ್ಕವರು ದೊಡ್ಡವರ ಮುಂದೆ ಪ್ರಾಣತ್ಯಾಗವನ್ನ ಮಾಡದೇ ಇರೋ ಹಾಗೆ ಆಯುಷ್ಯವನ್ನ ನೀನು ಅನುಗ್ರಹ ಮಾಡು. ಅಂದ್ರೆ ಅನುಕ್ರಮದಿಂದ ದೊಡ್ಡವರು ಹೋಗ್ತಾರೆ, ಆಮೇಲೆ ಅವರಿಗಿಂತ ಕೆಳಗಿನವರು ಹೋಗ್ತಾರೆ. ಈ ರೀತಿ ಆಯುಷ್ಯವಿತ್ತು ಅಂತ. ಅದಕ್ಕೆ ನಚಸ್ಮ ವೃದ್ಧ ಬಾಲಾನಾಂ ಪ್ರೇತ ಕಾರ್ಯಾಣಿ ಕುರುವತೆ. ವೃದ್ಧರು ಚಿಕ್ಕವರ ಅಪರ ಕರ್ಮವನ್ನು ಮಾಡ್ತಾ ಇರಲಿಲ್ಲ. ಅಂದ್ರೆ ಆ ಕಾಲದಲ್ಲಿ ಹಾಗೂ ಹುಡುಗರಿಗೆ ಮರಣವಿರಲಿಲ್ಲ ಅಂತ ಒಂದು ವೈಶಿಷ್ಟ್ಯವಿತ್ತು ಅಂತ ಹೇಳಿ ಹೀಗೆ ಅನೇಕ ಒಂದು ಇದನ್ನು ಹೇಳಿದ್ದಾರೆ. ರಾಮ ಯಾವ ರೀತಿ ಧರ್ಮದಲ್ಲಿದ್ದೋ ಹಾಗೆ ಇದ್ರು. ಅಲ್ಲಿ ರಾಮೋ ರಾಮೋ ರಾಮ ಇತಿ. ರಾಮೋ ರಾಮೋ ರಾಮ ಇತಿ ಪ್ರಜಾನಾಮಭವನ್ ಕಥಾಃ ರಾಮಭೂತಂ ಜಗದಭೂತ್
ರಾಮೇ ರಾಜ್ಯಂ ಪ್ರಶಾಸತಿ ಬ್ರಾಹ್ಮಣಾಃ ಕ್ಷತ್ರಿಯಾ ವೈಶ್ಯಾಃ ಶೂದ್ರಾ ಲೋಭ ವಿವರ್ಜಿತಾಃ ಸ್ವಕರ್ಮಸು ಪ್ರವರ್ತಂತೆ ತುಷ್ಟಾ ಸ್ವೈರೇವ ಕರ್ಮಭಿಃ. ಅಲ್ಲೇ ಜನಗಳಿಗೆಲ್ಲ ಪ್ರತಿನಿತ್ಯ ರಾಮಂದೇ ಕಥೆ ಅಂತ ಮಾತಾಡ್ತಾ ಇದ್ದಾಗ ಏನಾದ್ರು ಒಂದು ಪ್ರಸಂಗ ಬಂದ್ರೆ ನೀವು ಹೇಳ್ತೀರಲ್ಲ, ರಾಮ ಒಂದ್ ಕಡೆಯಲ್ಲಿ ಹೋದಾಗ ಹೀಗೆ ಬಂದಿತ್ತಂತೆ ವಿಷಯ. ಏನಾದ್ರು ಒಂದು ವಿಚಾರ ಬಂದ್ ಕೂಡ್ಲೆ ಅದಕ್ಕೆಲ್ಲ ಜನಗಳು ಅದಕ್ಕೆ ಸಂವಾದಿಯಾಗಿ ಹೇಳೋದು ಅಂದ್ರೆ ಅಣ್ಣ ತಮ್ಮಂದ್ರಲ್ಲಿ ಜಗಳ ಬಂದಾಗ ಮೊನ್ನೆ ನೀವು ಅಂದ್ರಲ್ಲ ರಾಮನ್ ಜೀವನದಲ್ಲಿ ಒಂದ್ಸಲ ಬಂದಿತ್ತಂತೆ ಅಂತ. ಹೀಗೆ ಏನ್ ಬಂದರೂ ಕೂಡ ರಾಮೋ ರಾಮೋ ರಾಮ ಇತಿ ಪ್ರಜಾನಾಮ ಭವನ್ ಕಥಾ. ಪ್ರಜೆಗಳು ಎಲ್ಲದಕ್ಕೂ ಕೂಡ ರಾಮನ್ನೇ ಉದಾಹರಣೆ ಕೊಡ್ತಾ ಇದ್ರಂತೆ. ಏನ್ ಮಾಡ್ಬೇಕಾದ್ರೂ ರಾಮ ಹೇಗ್ ಮಾಡ್ದ, ರಾಮ ಯಾವ ರೀತಿ ನಡ್ಕೊಂಡ, ನಾವು ಹಾಗೆ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದೇ ಒಂದು ರೀತಿಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಅಂತ ಏನು ಚಾತುರ್ವರ್ಣ್ಯ ವ್ಯವಸ್ಥೆ ಇದೆ, ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸವನ್ನ ತಾವು ಹೆಚ್ಚಾಗಿ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಬ್ರಾಹ್ಮಣರು ತಮ್ಮ ವೃತ್ತಿಯನ್ನು ಬಿಡ್ತಾ ಇರಲಿಲ್ಲ, ಕ್ಷತ್ರಿಯರು ತಮ್ಮ ವೃತ್ತಿಯನ್ನು ಬಿಡಿ, ಹೀಗೆ ಎಲ್ಲರೂ ತಮ್ಮ ತಮ್ಮ ವೃತ್ತಿಯನ್ನೇ ಧರ್ಮವನ್ನಾಗಿಟ್ಕೊಂಡು ಕರ್ತವ್ಯವನ್ನಾಗಿಟ್ಕೊಂಡು ಯಾರೂ ಕೂಡ ಲೋಭವಿಲ್ಲದೆ ಬಹಳ ಚೆನ್ನಾಗಿ ಧರ್ಮ ಮಾರ್ಗದಲ್ಲಿ ಅವರು ನಡ್ಕೊಳ್ತಾ ಇದ್ರು. ಕಾಮವರ್ಷೀಚ ಪರ್ಜನ್ಯ, ಯಾವ್ಯಾವ ಹೇಳ್ತಾ ಇಲ್ಲ ನಾವು ಮಂತ್ರದಲ್ಲಿ ಹೇಳ್ತೀವಿ, ನಿಕಾಮೇ ನಿಕಾಮೇನಃ ಪರ್ಜನ್ಯೋ ವರ್ಷತೋ, ನಮಗೆ ಯಾವಾಗ ಮಳೆ ಬೇಕೋ ಅವಾಗ ಬರ್ಲಿ ಅಂತ. ಆ ರೀತಿ ಕಾಮವರ್ಷೀಚ ಪರ್ಜನ್ಯ, ರಾಮರಾಜ್ಯದಲ್ಲಿ ಪ್ರಜೆಗಳು ಬಯಸಿದಾಗ ಮಳೆ ಬರ್ತಾ ಇತ್ತು. ಯಾವಾಗಲೂ ಕೂಡ ತುಂಬಾ ಸೆಖೆನೇ ಆಗ್ತಾ ಇರಲಿಲ್ಲ. ಮತ್ತೆ ಎಲ್ಲರೂ ಕೂಡ ಸಂತೋಷವಾಗಿದ್ರು. ಆಸನ್ ಪ್ರಜಾ ಧರ್ಮಪರಾಹ ರಾಮೇ ಶಾಸತಿ ನಾನೃತಾಹ, ಎಲ್ಲರೂ ಕೂಡ ಧರ್ಮಪರರಾಗೇ ಇದ್ರೆ ಹೊರತು ಅನೃತಪರರಾಗಿರ್ಲಿಲ್ಲ, ಮೋಸ ವಂಚನೆಯನ್ನ ಮಾಡ್ತಾ ಇರಲಿಲ್ಲ, ಎಲ್ಲರೂ ನೀತಿವಂತರಾಗಿದ್ರು ಅಂತ ಹೇಳಿ ರಾಮರಾಜ್ಯವನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಹೀಗೆ ರಾಮ 10,000 ವರ್ಷ, ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ಭ್ರಾತೃಭಿಃ ಸಹಿತ ಶ್ರೀಮಾನ್ ರಾಮೋ ರಾಜ್ಯಂ ಅಕಾರಯತ್. ಅವನು 11,000 ವರ್ಷ ತಮ್ಮ ತಮ್ಮಂದಿರ ಜೊತೆಯಲ್ಲಿ ರಾಜ್ಯವನ್ನ ಬಹಳ ಚೆನ್ನಾಗಿ ಆಳ್ಬಿಟ್ಟು ಲೋಕಕ್ಕೆಲ್ಲ ಕ್ಷೇಮವನ್ನ ಮಾಡ್ದ ಅಂತ ಹೇಳ್ಬಿಟ್ಟು ಈ ಒಂದು ವಾಲ್ಮೀಕಿಗಳು ರಾಮಾಯಣವನ್ನ ಮಂಗಳ ಮಾಡ್ತಾ ಇದ್ದಾರೆ. ಇಲ್ಲಿ ಕಡೆಯಲ್ಲಿ ಹೇಳ್ತಾ ಇದ್ದಾರೆ, ಧರ್ಮ್ಯಂ ಯಶಸ್ಯಂ ಆಯುಷ್ಯಂ 107. ಧರ್ಮ್ಯಂ ಯಶಸ್ಯಮಾಯುಷ್ಯಂ ರಾಜ್ಞಾಂಚ ವಿಜಯಾವಹಂ ಆದಿಕಾವ್ಯಮಿದಂ ತ್ವಾರ್ಷಂ ಪುರಾ ವಾಲ್ಮೀಕಿನಾ ಕೃತಂ ಯಃ ಪಠೇತ್ ಶೃಣುಯಾತ್ ಲೋಕೆ ನರಃ ಪಾಪಾದ್ ವಿಮುಚ್ಯತೆ ಪುತ್ರಕಾಮಸ್ತು ಪುತ್ರಾನ್ವೈ ಧನಕಾಮೋ ಧನಾನಿ ಚ ಲಭತೆ ಮನುಜೋ ಲೋಕೆ ಶ್ರುತ್ವಾ ರಾಮಾಭಿಷೇಚನಂ ಮಹೀಂ ವಿಜಯತೆ ರಾಜಾ ರಿಪುಂಶ್ಚಾಪ್ಯಧಿತಿಷ್ಠತಿ ಶ್ರುತ್ವಾ ರಾಮಾಯಣಮಿದಂ ದೀರ್ಘಮಾಯುಶ್ಚ ವಿಂದತಿ ರಾಮಸ್ಯ ವಿಜಯಂ ಚೇಮಾಂ ಸರ್ವಮಕ್ಲಿಷ್ಟಕರ್ಮಣಃ ಶೃಣೋತಿ ಯೈದಂ ಕಾವ್ಯಂ ಪುರಾ ವಾಲ್ಮೀಕಿನಾ ಕೃತಂ ಶ್ರದ್ಧಾನೋ ಜಿತಕ್ರೋಧೋ ದುರ್ಗಾಣ್ಯತಿ ತರತ್ಯಸೌ. ಕಾವ್ಯದ ಬಗ್ಗೆ ಇದು ಧರ್ಮ್ಯ ಅಂದ್ರೆ ಧರ್ಮ ಸಹಿತವಾದಂತಹ ಕಾವ್ಯ ಇದು. ಇದರಿಂದ ಕೀರ್ತಿ ಲಾಭವಾಗತ್ತೆ, ಮತ್ತೆ ಆಯುಷ್ಯಾಭಿವೃದ್ಧಿ ಆಗತ್ತೆ, ರಾಜರಿಗೆ ವಿಜಯ ಪ್ರಾಪ್ತಿಯಾಗತ್ತೆ. ಇದು ಆದಿಕಾವ್ಯ ಅಂತ. ಅಂದ್ರೆ ಮೊಟ್ಟ ಮೊದಲು ನಮ್ಮ ದೇಶದಲ್ಲಿ ಕಾವ್ಯವನ್ನ ರಚನೆ ಮಾಡಿದ್ದೇ ವಾಲ್ಮೀಕಿಗಳಂತೆ. ಆದರೆ ಇದು ಇತಿಹಾಸವೂ ಆಗಿದೆ,
ಕಾವ್ಯವೂ ಆಗಿದೆ. ಅದಕ್ಕೆ ಭೋಜರಾಜ ಹೇಳ್ತಾನೆ, ಮೃದುಮಯ ಭಣಿತೀನಾಂ ಮಾರ್ಗದರ್ಶಿ ಮಹರ್ಷಿ. ಮೃದುವಾಗಿ ಮಧುರವಾಗಿ ಯಥಾರ್ಥವಾಗಿ ಹೇಳೋದು ಹೇಗೆ ಅನ್ನೋದಕ್ಕೆ ಮಹರ್ಷಿಗಳಾದಂತಹ ವಾಲ್ಮೀಕಿಗಳು ಮಾರ್ಗವನ್ನು ತೋರಿಸಿಕೊಟ್ರು. ಇಷ್ಟು ಒಂದು ಅನುಷ್ಠುಪ್ ಛಂದಸ್ಸಿನಲ್ಲಿ ಇಷ್ಟು ಮಧುರವಾಗಿ ಮೃದುವಾಗಿ ಬಹಳ ಅದ್ಭುತವಾಗಿ ಕಾವ್ಯವನ್ನ ವಾಲ್ಮೀಕಿಗಳು ಏನ್ ಮಾಡಿದ್ದಾರೆ. ಇದರಿಂದ ಸಕಲ ಶ್ರೇಯಸ್ಸು ಆಗತ್ತೆ. ಪುತ್ರ ಕಾಮರಿಗೆ ಪುತ್ರ ಪ್ರಾಪ್ತಿ ಆಗತ್ತೆ, ಧನ ಕಾಮರಿಗೆ ಧನ ಪ್ರಾಪ್ತಿ ಆಗತ್ತೆ. ರಾಮನ ಆ ಅಭಿಷೇಕದ ಕಥೆಯನ್ನು ಕೇಳಿದ್ರೆ ಶತ್ರು ಪರಾಜಯವಾಗತ್ತೆ. ಹೇಗೆ ರಾಮ ಕೌಸಲ್ಯೆಯ ಮಗನಾಗಿ, ಸುಮಿತ್ರೆಯ ಮಗನಾಗಿ ಲಕ್ಷ್ಮಣ, ಕೈಕೇಯಿ ಮಗನಾಗಿ ಭರತ ಶತ್ರುಘ್ನರು ಎಲ್ಲರೂ ಇದ್ದರೋ ಅದೇ ರೀತಿಯಾಗಿ ಇವರು ಕೂಡ, ನಾವು ತಾಯಂದಿರು ಕೂಡ ತಮ್ಮ ತಮ್ಮ ಮಕ್ಕಳ ಜೊತೆಯಲ್ಲಿ ದೀರ್ಘಾಯುಷ್ಯವನ್ನ ಪಡೀತಾರೆ ಅಂತ ಹೇಳಿ ಹೀಗೆ ರಾಮಾಯಣದ ಫಲವನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ರಾಮಾಯಣದ ಶ್ರವಣದಿಂದ ಸಕಲ ಪಾಪವೂ ಪರಿಹಾರವಾಗುತ್ತೆ ಅಂತ ಹೇಳ್ಬಿಟ್ಟು ಕಡೆಯಲ್ಲಿ ಒಂದು ಮಾತು ಹೇಳ್ತಾರೆ. ಏವಮೇತತ್ ಪುರಾವೃತ್ತಂ 121. ಏವಮೇತತ್ ಪುರಾವೃತ್ತಂ ಆಖ್ಯಾನಂ ಭದ್ರಮಸ್ತು ವಃ ಪ್ರವ್ಯಾಹರತ ವಿಸ್ರಬ್ಧಂ ಬಲಂ ವಿಷ್ಣೋಃ ಪ್ರವರ್ಧತಾಂ ದೇವಾಶ್ಚ ಸರ್ವೇ ತುಷ್ಯಂತಿ ಗ್ರಹಣಾತ್ ಶ್ರವಣಾತ್ ತಥಾ ರಾಮಾಯಣಸ್ಯ ಶ್ರವಣೇ ತುಷ್ಯಂತಿ ಪಿತರಃ ಸದಾ ಭಕ್ತ್ಯಾ ರಾಮಸ್ಯ ಯೇ ಚೇಮಾಂ ಸಂಹಿತಾಂ ಋಷಿಣಾ ಕೃತಾಂ ಲೇಖಯಂತೀಹ ನರಾಃ ಯೇ ಲಿಖಂತೀಹ ನರಾಃ ತೇಷಾಂ ವಾಸಸ್ತ್ರಿವಿಷ್ಟಪೇ. ವಾಲ್ಮೀಕಿಗಳು ಏನು ಒಂದು ಪುರಾವೃತ್ತಂ ಕಾವ್ಯ ಅಂತಂದು ಮಾತ್ರಕ್ಕೆ ಒಂದು ಕಲ್ಪಿತ ಕಥೆ ಅಂತ ತಿಳ್ಕೊಬೇಡಿ. ಹಿಂದೆ ನಡೆದಂತಹ ಇತಿಹಾಸವನ್ನ ಆಖ್ಯಾನವನ್ನ ವಾಲ್ಮೀಕಿಗಳು ಏನು ಹೇಳಿದ್ದಾರೆ, ಇದರ ಶ್ರವಣದಿಂದ ಭದ್ರಮಸ್ತುವಹ ಎಲ್ಲರಿಗೂ ಕೂಡ ಮಂಗಳವಾಗಲಿ. ಅಷ್ಟೇ ಅಲ್ಲ, ಪ್ರವ್ಯಾಹರತ ವಿಸ್ರಬ್ಧಂ ಬಲಂ ವಿಷ್ಣೋ ಪ್ರವರ್ಧತಾಂ. ಅವರು ಒಂದು ಪ್ರತಿಜ್ಞೆಯನ್ನು ಹೇಳ್ತಾ ಇದ್ದಾರೆ. ಎಲ್ಲರೂ ಯಾವತ್ತೂ ಕೂಡ ಪರಮಾತ್ಮನ ಮೂರ್ತಿತ್ರಯ, ಬ್ರಹ್ಮನಾಗಿ ಸೃಷ್ಟಿ, ವಿಷ್ಣುವಾಗಿ ಪಾಲನೆ, ಶಿವನಾಗಿ ಪ್ರಳಯ. ಈಗ ಸೃಷ್ಟಿ ಆಗಿದೆ, ಪ್ರಳಯ ಕಾಲ ಬಂದಿಲ್ಲ. ಆದ್ದರಿಂದ ಕಾಪಾಡುವಂತಹ ವಿಷ್ಣು ವಿಧಾನಲ್ಲ, ವಿಷ್ಣುವಿನ ಸಾತ್ವಿಕ ಶಕ್ತಿಗೆ ಯಾವತ್ತೂ ಮೇಲ್ಗೈಯಾಗಲಿ. ರಾಮ ಬಂದಿದ್ದು ಆ ವಿಷ್ಣುವಿನ ಅವತಾರವಾಗಿ ರಾವಣನ ಸಂಹಾರ ಮಾಡುವಾಗಿ ಧರ್ಮವನ್ನು ಕಾಪಾಡೋದಕ್ಕೆ, ಲೋಕವನ್ನು ಪಾಲನೆ ಮಾಡೋದಕ್ಕೆ. ಆದ್ದರಿಂದ ಬಲಂ ವಿಷ್ಣೋ ಪ್ರವರ್ಧತಾಂ, ವಿಷ್ಣುವಿನ ಆ ಪಾಲನೆ ಮಾಡುವ ಸಾತ್ವಿಕ ಮೂರ್ತಿಯ ಬಲ ಯಾವತ್ತೂ ಮೇಲ್ಗೈಯನ್ನು ಹೊಂದಲಿ. ನಮ್ಮ ವೇದದಲ್ಲಿ 3ನೇ ಕಾಂಡದಲ್ಲಿ ಬರುತ್ತೆ. ಅಥಾಬ್ರವೀತ್ ವೃತ್ರಮಿಂದ್ರೋಹ ನಿಶ್ಯನ್ ಸಖೇ ವಿಷ್ಣೋ ವಿತರಂ ವಿಕ್ರಮಸ್ವ. ಅಂದ್ರೆ ಆ ಇಂದ್ರನಿಗೆ ಈ ವೃತ್ರಾಸುರನನ್ನು ಸಂಹಾರ ಮಾಡ್ತಾ ಇದ್ನಲ್ಲ, ಆ ಸಂದರ್ಭದಲ್ಲಿ ವಿಷ್ಣು ಜೊತೆಗೆ ಸೇರ್ಕೊಂಡ. ಆದ್ದರಿಂದ ಇಂದ್ರ ವಿಷ್ಣು ಅನ್ನುವಂಥ ಒಂದು ದೇವತೆಯಾಯಿತು ಅದು. ಅದಕ್ಕೋಸ್ಕರವಾಗಿ ಸಖೇ ವಿಷ್ಣು ವಿತರಂ ವಿಕ್ರಮಸ್ವ, ವಿಷ್ಣುವೇ ಸ್ನೇಹಿತನೇ, ನೀನು ವಿಶೇಷವಾಗಿ ನಿನ್ನ ಪರಾಕ್ರಮವನ್ನ ಪ್ರಕಟ ಮಾಡು. ಹಾಗೆ ಮಾಡಿದಾಗ ಲೋಕಕ್ಕೆಲ್ಲ ಕಲ್ಯಾಣವಾಗತ್ತೆ ಅಂತ. ಹೀಗೆ ಈ ಸಾತ್ವಿಕ ಮೂರ್ತಿಯಾದಂಥ ವಿಷ್ಣುವಿನ ಒಂದು ಸತ್ವ ಶಕ್ತಿಗೆ ಮೇಲ್ಗೈಯಾಗಲಿ. ಯಾವತ್ತು ರಾಜಸ ಶಕ್ತಿ ತಾಮಸ ಶಕ್ತಿಗೆ ಲೋಕದಲ್ಲಿ ಗೆಲುವಾಗೋದು ಬೇಡ, ಮೇಲ್ಗೈ ಆಗೋದು ಬೇಡ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಈ ರಾಮಾಯಣವನ್ನ ಶ್ರವಣ ಮಾಡೋದ್ರಿಂದ ದೇವತೆಗಳಿಗೆಲ್ಲ ಸಂತೋಷವಾಗತ್ತೆ, ಪಿತೃಗಳಿಗೆಲ್ಲ ತೃಪ್ತಿಯಾಗತ್ತೆ. ರಾಮಾಯಣವನ್ನ ಬರೆಯೋದ್ರಿಂದ ಹಿಂದೆಲ್ಲ ಯಾಕೆ ಅಂದ್ರೆ ಪ್ರಿಂಟ್ ಇರ್ಲಿಲ್ವಲ್ಲ, ಬರೆದೇ ಒಬ್ಬೊಬ್ಬರಿಗೆ ಕೊಡ್ಬೇಕಾಗಿತ್ತು. ಒಂದು ಸಲ ರಾಮಾಯಣವನ್ನು ಬರೆದ್ರೆ ನಿಮಗೆ ಅಕ್ಷಯ ಪುಣ್ಯ ಅಂತ ಹೇಳಿಬಿಟ್ಟು ಬಹಳ ಒಂದು ಮಹಿಮೆಯನ್ನ ಕೊಂಡಾಡಿದ್ದಾರೆ. ಹೀಗೆ ಈ ವರ್ಷ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠೆಯಾಯಿತು. ನಮ್ಮ ಸತ್ಯೇಂದ್ರ, ವಾಸುಕಿ, ನಮ್ಮ ಆದಿತ್ಯ 3 ಜನರು ಕೂಡ ನಮ್ಮೂರಲ್ಲೂ ಏನಾದ್ರು ಒಂದು ರಾಮಾಯಣದ ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡೋಣ ಅಂತ ಅವರೇ ಬಂದ್ಬಿಟ್ಟು ಈ ವಾಲ್ಮೀಕಿ ರಾಮಾಯಣದ ಪ್ರವಚನವನ್ನು ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಅದರಂತೆ ನಾವು ಕೂಡ ಪಾಡ್ಯದಿಂದ ಈ ಒಂದು ಚೌತಿವರೆಗೆ 14 ದಿವಸನ ಎಷ್ಟಾಯಿತು, 15 19 ದಿವಸ, ಅಷ್ಟು ದಿವಸವೂ ಕೂಡ
ಸಂಗ್ರಹವಾಗಿ ಕೆಲವು ಭಾಗಗಳನ್ನು ನಾವು ನಿಮ್ಮ ಮುಂದೆ ವಾಚನ ವ್ಯಾಖ್ಯಾನದ ಮುಂದಲ್ಲಿ ಅರಿಕೆ ಮಾಡಿಕೊಂಡ್ವಿ. ನಮ್ಮೂರಿನ ಎಲ್ಲ ಕಲಾವಿದರು ಕೂಡ ಸೇವೆಯಾಗಿಯೇ ನಡೆಸಿರೋದು. ಹೊಸಳ್ಳಿ ಕಲಾವಿದರು ಸೇವೆಯಾಗಿಯೇ ನಡೆಸಿದ್ರು. ನಾವು ಅವರಿಗೆ ಒಂದು ಗೌರವವಾಗಿ ಒಂದು ಸಂಭಾವನೆ ಕೊಟ್ಟಿವಿ. ನಮ್ಮೂರಿನವರೆಲ್ಲರೂ ಕೂಡ ನಮ್ಮ ಒಂದು ಸೇವೆ ಅಂಥೇಳಿಯೇ ಎಲ್ಲ ಕಲಾವಿದರು ವಿದ್ವಾಂಸರು ಸೇವೆಯಾಗಿಯೇ ನಡೆಸಿದ್ದಾರೆ. ಹುಡುಗರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಏರ್ಪಾಡು ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಪ್ರತಿನಿತ್ಯ ಬಂದು ಈ ಒಂದು ಕಥಾಶ್ರವಣವನ್ನು ಮಾಡಿ ನಮ್ಮೂರಿಗೆ ಒಂದು ಮಂಗಳವನ್ನ ತಾವೆಲ್ಲ ತಂದುಕೊಟ್ಟಿದ್ದೀರಿ. ಎಲ್ಲರಿಗೂ ಕೂಡ ನಮ್ಮ ದೇವಸ್ಥಾನದ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು, ಧನ್ಯವಾದವನ್ನು, ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ಇವತ್ತಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ಎಲ್ರಿಗೂ ನಮಸ್ಕಾರ. ನಾನು ಮುಂಚೆನೇ ಹೇಳಿದ್ದೆ, ಒಂದು ಮಹಾಕಾವ್ಯದ ದರ್ಶನವನ್ನು ಒಬ್ಬರು ಮಹಾವಿದ್ವಾಂಸರಿಂದ ಮತ್ತು ಅದರ ಮಹಾಕಾವ್ಯದ ದರ್ಶನ ನಮಗಾಗುವಂಥದ್ದು ಒಬ್ಬರು ಮಹಾವಿದ್ವಾಂಸರಿಂದ ಮತ್ತು ಮಹಾಸಜ್ಜನರಿಂದ. ಆ ಸಾಲಿಗೆ ಸೇರೋವಂಥವರು ನಮ್ಮ ಅಧ್ಯಕ್ಷರಾದಂತಹ ಕೇಶವ ಅವಧಾನಿಗಳು. ನಾವು 3 ಜನ ಹೋಗಿ ಕೇಳ್ಕೊಂಡಾಗ ನಾವು ಎಷ್ಟು ಉತ್ಸಾಹದಿಂದ ಕೇಳ್ಕೊಂಡ್ವೋ ಅದಕ್ಕಿಂತ ಹೆಚ್ಚು ಉತ್ಸಾಹದಿಂದ ಅವರು ಕಾರ್ಯಕ್ರಮವನ್ನು ಮಾಡೋಣ ಅಂಥೇಳಿ ಒಪ್ಪಿಗೆ ಕೊಟ್ಟರು. ದೇವಸ್ಥಾನ ಸಮಿತಿಯಿಂದ ನಡೆಸೋಣ ಅಂತ. ಹಾಗಾಗಿ ಈ ಕಾರ್ಯಕ್ರಮ ನಡೆದಿದೆ. ಅವರೇ ಹೇಳಿದಂತೆ ಎಲ್ಲರೂ ನಮ್ಮೂರಿನ ಎಲ್ಲ ವಿದ್ವಾಂಸರು ಇದನ್ನು ಸೇವೆಯಾಗಿ ನಡೆಸಿದ್ದಾರೆ. DVG ಅವರು ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ, ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು ಭರತನ ಒಲು ಅನುಪಾಲನ ಕ್ರಿಯರು ನಾವು ಅರಸ ನೂಳಿಗ ನಮ್ಮ ಸಂಸಾರದ ಆಡಳಿತ ಹರುಷದಿಂ ಸೇವಿಸಲೋ ಮಂಕುತಿಮ್ಮ ಅಂತ. ಆ ಸಂಸಾರದ ಆಡಳಿತ ಏನು ಅಂದರೆ ನಾವು ಪರಬ್ರಹ್ಮನಿಗೆ ಮಾಡುವಂತಹ ಸೇವೆ ಅಂತ. ಆ ರೀತಿ ಸೇವೆ ಅಂತ ಅಂದ್ಕೊಂಡು ನಮ್ಮೂರಿನ ಎಲ್ಲ ವಿದ್ವಾಂಸರು ಎಲ್ಲ ವಾಚನಕಾರರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತು ಅನೇಕ ಜನ ಮೊದಲ ಬಾರಿಗೆ ಸಂಸ್ಕೃತ ಕಾವ್ಯವನ್ನು ವಾಚನ ಮಾಡಿ ತಮ್ಮ ಪ್ರತಿಭೆಯನ್ನು ಇಲ್ಲಿ ತೋರಿಸಿದ್ದಾರೆ ಮತ್ತು ರಾಮನ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀವಿ. ಅದೇ ರೀತಿ ಗೀತಾ ಸತ್ಸಂಗದವರು ಧ್ವನಿವರ್ಧಕ ವ್ಯವಸ್ಥೆಯನ್ನು ನಮ್ಮ ದೇವಸ್ಥಾನದ ಸಮಿತಿಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ